ಪ್ರಪಂಚವನ್ನೇ ಒಂದು ರಾಜ್ಯವನ್ನಾಗಿಸಿಕೊಂಡು ಒಬ್ಬ ಸಾರ್ವಭೌಮನು ಆಳ್ವಿಕೆ ಮಾಡುತ್ತಾ ಇರುವವನು, ಮಹಾ ಆನೆಯ ಮೇಲೆ ಅಂಬಾರಿ ಹಾಕಿಕೊಂಡು ಮೆರವಣಿಗೆ ಹೋಗುವವನು, ಆ ಕಾಲದಲ್ಲಿ ಆನೆಯನ್ನು ನಿಯಂತ್ರಿಸುವಂತಹ ಮಾವುತ, ಅವನ ಕೈಯಲ್ಲಿರುವ ಅಂಕುಶ. ಒಂದು ಸರಳ ಸಾಧಾರಣವಾದಂತಹ ಹೇಳಿಕೆ ಇದು. ಪ್ರಪಂಚವನ್ನೇ ರಾಜ್ಯವನ್ನಾಗಿ ಆಳುವ ಸಾರ್ವಭೌಮನ ಮಹಾ ಆನೆಯ ಮಾವುತನ ಕೈಯಲ್ಲಿರುವಂತಹ ಅಂಕುಶ. ಮೇಲ್ನೋಟಕ್ಕೆ ಇದು ಏನು ಅರ್ಥವನ್ನು ಸ್ವಾರಸ್ಯಕರವಾಗಿ ಹೊರಗಿಡುವುದಿಲ್ಲ. ಆದರೆ ಆಳವಾಗಿ ಇದರ ಬಗ್ಗೆ ಅವಲೋಕನ ಮಾಡಿದರೆ ಒಂದು ಸಣ್ಣ ಕುಚೋದ್ಯ ಕಾಣಿಸ್ತದೆ. ಸಮಗ್ರ ಜಗತ್ತನ್ನೇ ರಾಜ್ಯವನ್ನಾಗಿ ಆಳ್ವಿಕೆ ಮಾಡಬೇಕಿದ್ರೆ ಎಂತಹ ಅದ್ಭುತವಾದ ಶಕ್ತಿ ಬೇಡ. ಆ ಶಕ್ತಿಯನ್ನು ಸಂಚಯನ ಮಾಡಿಕೊಂಡ ಸಾರ್ವಭೌಮನಲ್ಲಿ ಎಂತಹ ಅದಟು ಬೇಡ. ಆ ಸಾರ್ವಭೌಮ ಏರುವಂಥ ಆನೆಗೆ ಎಂತಹ ಮಹತ್ವಿಕೆ ಬೇಡ. ಆ ಆನೆಯನ್ನು ನಿಯಂತ್ರಿಸುವಂಥ ಮಾವುತನಲ್ಲಿ ಎಂತಹ ಚಾಕಚಕ್ಯತೆ ಬೇಡ. ಹಾಗೆಂದು ಅವನು ನಿಯಂತ್ರಿಸುವುದಕ್ಕೆ ಬಳಸುವ ಅಂಕುಶಕ್ಕೆ ಎಷ್ಟು ಪ್ರಾಬಲ್ಯ ಬೇಡ. ಈ ಮಾತು ಯಾಕೆ ಕೀಚಕನಿಗೆ ನೆನಪಾಯಿತು? ಜನಪ ಮತ್ಸ್ಯೇಶ್ವರನ ಮಾನಿನಿಯ ಅನುಜನಾದ ಕೀಚಕನೆಂಬ ದುರುಳ. ಆಲೋಚನೆ ಮಾಡಬೇಕು. ಅದೇ ಹೋಲಿಕೆಯನ್ನು ಇಲ್ಲಿಗೆ ಅನ್ವಯ ಮಾಡಿದರೆ, ಮತ್ಸ್ಯ ನರೇಶ್ವರನ ಮಾನಿನಿಯ ಅನುಜನಾದ ಕೀಚಕನೆಂಬ ದುರುಳ. ಅಲ್ಲಿ ಅಂಕುಶ ಕೊನೆಗೆ, ಇಲ್ಲಿ ದುರುಳ ಕೊನೆಗೆ. ಹಾಗಾದರೆ ನನ್ನಲ್ಲಿರುವಂತಹ ದಾಸ್ಯಕ್ಕೂ ದರ್ಪಕ್ಕೂ ದುರುಳ ಬುದ್ಧಿಗೆ ಪ್ರಾಧಾನ್ಯ ಅಂತ ಅರ್ಥ. ಇಲ್ಲದೆ ಹೋದರೆ ಒಬ್ಬ ಜನಪನಾಗುವುದಕ್ಕೆ ಬೇಕಾದಂಥ ಅರ್ಹತೆ ಏನು ಅಂತ ಲೋಕದಲ್ಲೇ ವಿದಿತ ಅಲ್ವೋ? ಸಪ್ತಾಂಗಗಳಿಂದ ಸಹಿತವಾದಂತಹ ವಿಶಿಷ್ಟವಾದ ಜನಪದವನ್ನು ಆಳ್ವಿಕೆ ಮಾಡಬೇಕು. ಕೋಟೆ ಬೇಕು, ಅರಮನೆ ಬೇಕು, ಅವನನ್ನು ಸೇವಿಸುವ ಊಳಿಗದವರು ಬೇಕು, ಆಯುಧಾಗಾರ ಬೇಕು, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಅಮಾತ್ಯರ ಸಂದೋಹ ಬೇಕು. ಇವೆಲ್ಲವುಗಳಿಂದ ಕೂಡಿದಂತಹ ಪ್ರದೇಶವನ್ನು ಆಳುವವನಿಗೆ ರಾಜ ಅಂತ ಹೆಸರು. ಯಥಾರ್ಥಕ್ಕೆ ನೋಡಿದರೆ ಮತ್ಸ್ಯ ನರೇಶ್ವರ ಅಂತ ಕರೆಯಲ್ಪಡುವ ವಿರಾಟ ನಿಜಕ್ಕೂ ಜನಪನ ಅಲ್ವೇ ಅಲ್ಲ. ಒಬ್ಬ ತುಂಡರಸ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಜನಪನಾಗಬೇಕಿದ್ರೆ ಎಷ್ಟು ಮಂದಿಗಳನ್ನು ಶಾಸಿಸಬೇಡ, ಎಷ್ಟು ಮಂದಿಗಳನ್ನು ತನ್ನ ಹಿಡಿತದಲ್ಲಿಟ್ಟುಕೊಳ್ಳಬೇಡ, ಎಂತಹ ನಿಯಂತ್ರಣವನ್ನು ಅನ್ಯರ ಮೇಲೆ ಹೇರಬೇಡ. ವಿರಾಟನಿಗೆ ಜನ್ಮದಲ್ಲಾದರೂ, ಅರ್ಥಾತ್ ನನ್ನ ಭಾವನೆಗೆ ಬದುಕಿನ ಭಾಗದಲ್ಲಾದರೂ ಈ ಶಕ್ತಿ ಬರುವುದಕ್ಕುಂಟು? ಇಲ್ವೇ ಇಲ್ಲ. ಅವ ಜನಪ ಅಲ್ವೇ ಇಲ್ಲ. ಒಂದರ್ಥದಲ್ಲಿ ಮತ್ಸ್ಯ ಎನ್ನುವ ಸೀಮಿತವಾದ ಪ್ರದೇಶಕ್ಕೆ ತುಂಡರಸ. ಮತ್ಸ್ಯೇಶ್ವರ ಹೇಗಪ್ಪ? ವಿರಾಟನೆಂಬ ನನ್ನ ಭಾವ, ವಿರಾಟನೆಂಬ ನನ್ನ ಅಕ್ಕನ ಗಂಡ ಈ ಪ್ರಪಂಚದಲ್ಲಿ ನರೇಶ್ವರನಾದದ್ದು. ನರರಿಗೆ ಈಶ್ವರನಾದದ್ದು ಯಾವಾಗ? ಏನಿವನ ಶಾಸನದಿಂದ ಪ್ರಪಂಚದ ಚಟುವಟಿಕೆಗಳು ನಡೆಯುತ್ತಾವೋ? ಸಾಮಂತರೆಲ್ಲ ಇವನನ್ನೇ ನಂಬಿ ಬದುಕುತ್ತಾರೋ? ಯಾವ ಕಾರಣಕ್ಕೂ ಇವನ ಅಂಕುಶದಿಂದಲೇ ಎಲ್ಲರೂ ಒಂದೇ ಹಿಡಿಗೆ ಸಿಗುತ್ತಾರೋ? ಇಲ್ಲವೇ ಇಲ್ಲ. ಅದು ಕೇವಲ ವೈಭವೀಕರಣ, ಇಲ್ಲದುದನ್ನು ಉತ್ಪ್ರೇಕ್ಷಿಸಿ ಹೇಳಿದ್ದಷ್ಟೇ. ಅವ ನರೇಶ್ವರ ಈ ಸೀಮಿತವಾದ ವಲಯಕ್ಕೆ ಮಾತ್ರ. ಆದರೆ ಅವನ ಮಾನಿನಿ ಸುದೇಶ್ನಾದೇವಿ ನನ್ನ ಅಕ್ಕ ಅಂತ ಹೇಳುವಲ್ಲಿ ನನಗೆ ಹೆಮ್ಮೆ. ಅಕ್ಕನ ಔದಾರ್ಯಕ್ಕೆ ಬೇಕಾಗಿ, ಅಕ್ಕನ ಪ್ರೀತಿಗೆ ಬೇಕಾಗಿ ಅನಿವಾರ್ಯವಾಗಿ ನಾನು ಇಲ್ಲಿ ಇದ್ದೇನೆ. ಬಿಟ್ರೆ ನನಗೆ ಒಂದೇ ಕಡೆ ನಿಲ್ಲುವುದು ಜಾಯಮಾನವೇ ಅಲ್ಲ. ಯಾಕೆಂದರೆ ವರ್ತಮಾನ ಕಾಲದಲ್ಲಿ ಇವ ನರೇಶ್ವರನಾದದ್ದು, ಮತ್ಸ್ಯ ಸಾಮ್ರಾಟನಾದದ್ದು, ಮತ್ತಿತರ ಹೆಸರುಗಳಿಂದ ಕರೆಯಲ್ಪಡುವುದು ಬಲಾಢ್ಯನಾದಂಥ ಕೀಚಕನ ಕಾರಣದಿಂದ. ಎಲ್ಲಿಯವರೆಗೆ ಕೀಚಕನಿಗೆ ಇಲ್ಲಿ ಅಸ್ತಿತ್ವ ಉಂಟೋ, ಎಲ್ಲಿಯವರೆಗೆ ಕೀಚಕನಿಗೆ ಮಾನ್ಯತೆ ಸಿಗುತ್ತದೋ, ಅಲ್ಲಿಯವರೆಗೆ ವಿರಾಟನ ಕೂದಲನ್ನು ಕೊಂಕೊಲಿಸುವುದಕ್ಕೆ ಪ್ರಪಂಚದಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ಹಾಗೆಂದು ನನ್ನ ವ್ಯಕ್ತಿತ್ವ ಬಹಳ ದೊಡ್ಡದೋ? ಏನೂ ಅಲ್ಲ. ಸೂತರಿಗೆ ಅರಸನಾದ ಕೇಕೆಯ ಎನ್ನುವವನ ಎರಡನೆಯ ಹೆಂಡತಿ ಮಾಳವಿ ಎನ್ನುವವರಿಗೆ ಹುಟ್ಟಿದಂಥ ಮಕ್ಕಳು ನಾವೆಲ್ಲ. ಕೇವಲ ನಾನೊಬ್ಬನೇ ಅಲ್ಲಲ್ಲ ಕೀಚಕ. 105 ಮಂದಿ ಸಹೋದರರು ನನಗಿಲ್ವೋ? ನನ್ನ ಪ್ರೀತಿಯ ಅಚ್ಚುಮೆಚ್ಚಿನ ಮುಚ್ಚಟೆಯ ಅಕ್ಕಜ್ಜಿ ಸುದೇಶ್ನಾದೇವಿ ಇಲ್ವೋ? ಹಾಗಾದರೆ ನಾವೆಲ್ಲ ಹುಟ್ಟಿದ್ದು ಸೂತ ಕುಲದಲ್ಲಿ. ಈ ಪ್ರಪಂಚದಲ್ಲಿ ಒಂದು ಪ್ರಖ್ಯಾತಿಯ ಮಾತುಂಟು ನೋಡಿ.
ತಿರಸ್ಕೃತನಾಗಿ ಹುಟ್ಟಿದವನು ಆ ತಿರಸ್ಕರಿಸಿದವರಿಂದಲೇ ಪುರಸ್ಕಾರ ಪಡೆಯಬೇಕು. ಆ ಮಟ್ಟಿಗೆ ನನ್ನ ಬದುಕು ಧನ್ಯ ಅಂತ ಭಾವಿಸ್ತೇನೆ ನಾನು. ಕೀಚಕ ಅಂತ ಹೇಳಿದರೆ ಭೂಮಿ ಏನು, ಮೇಲಿನ ಲೋಕ ಏನು, ಕೆಳಗಿನ ಪ್ರಪಂಚ ಏನು, ಜಗತ್ತೇನು ಗಡಗಡ ನಡುಗುತ್ತದೆ, ಗಡಗಡ ನಡುಗುತ್ತದೆ. ಮಲ್ಲ ಯುದ್ಧದ ಪಟ್ಟುಗಳನ್ನು ಕರತಲಾಮಲಕಗೊಳಿಸಿಕೊಂಡು ಅದ್ಭುತವಾದಂಥ ಮಲ್ಲ ಯುದ್ಧದ ಪಟ್ಟುಗಳನ್ನು ಜೀರ್ಣಿಸಿಕೊಂಡು ವರ್ತಮಾನದಲ್ಲಿ ಜಗಜ್ಜಟ್ಟಿಗಳನ್ನೆಲ್ಲ ಮುರಿದು ಮುಕ್ಕಿ ವಿಶ್ವವಿಜೇತ ಎನ್ನುವ ಹಾಗಿನ ಬಹುಮಾನವನ್ನು ಪಡೆದಂತಹ ಮುತ್ಸದ್ದಿ ನಾನು. ಇಂತಹ ಸಾಧಕನಾದ ನಾನಿರುವುದರಿಂದಲೇ ಮತ್ಸ್ಯ ದೇಶದ ಕಡೆಗೆ ಶತ್ರುಗಳು ತಲೆ ಹಾಕಿ ಮಲಗುವುದಿಲ್ಲ. ಬರುವುದು ಬಿಡಿ, ಈ ದಾರಿಯಲ್ಲಿ ಹಾದು ಹೋಗುವುದು ಒತ್ತಟ್ಟಿಗಿರಲಿ, ಈ ಕಡೆಗೆ ತಲೆ ಹಾಕಿ ಬದುಕುವುದಕ್ಕೂ ಹೆದರುತ್ತಾರೆ. ಅಷ್ಟರ ಮಟ್ಟಿಗೆ ಕೀಚಕನ ಪ್ರಭುತ್ವ, ಅಲ್ಲಿಯವರೆಗೆ ಕೀಚಕನ ಪ್ರಾಬಲ್ಯ. ಸಾಧಾರಣ ಹೇಳಿಕೆ ಇಲ್ವೋ, ಓ ಅವರ ಮಗ, ಓ ಇವನ ತಂದೆ, ಎರಡು ಮೇಲ್ನೋಟಕ್ಕೆ ಸಂಬಂಧ ಸೂಚನೆಯನ್ನು ಕೊಡುತ್ತದೆ. ಆದರೂ ಎರಡು ಒಂದನ್ನೇ ಧ್ವನಿಸುವುದಿಲ್ವಲ್ಲ. ಓ ಅಂಥವರ ಮಗ ಅಂತ ಹೇಳುವಾಗ ತಂದೆಗೆ ಖ್ಯಾತಿ, ಓ ಇಂತಹ ಮಗನಿಗೆ ಅವರ ಅಪ್ಪ ಅಂತ ಹೇಳುವಾಗ ಮಗನಿಗೆ ಖ್ಯಾತಿ. ಕೀಚಕನ ಅಕ್ಕನ ಗಂಡನಾದ್ದರಿಂದಲೇ ವಿರಾಟನಿಗೆ ಉಸಿರಾಡುವುದಕ್ಕೆ ಸಾಧ್ಯ ಆಗುತ್ತದೆ. ಹುಟ್ಟಿದ ಮಗ ಕೇವಲ ಬೆಪ್ಪುತ ಕಡಿ, ಬಾಯಲ್ಲಿ ಏನಾದರೂ ವಟ 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 ಹೇಳ್ತಾ ಇರ್ತಾನೆ, ಹೆಣ್ಣು ಮಕ್ಕಳ ಮಧ್ಯದಲ್ಲಿ ಪಟಪಟ ಹೊರಲ್ತಾ ಇರ್ತಾನೆ, ಬಿಟ್ಟರೆ ಬೇರೆ ಏನು ಮಾಡುವುದಕ್ಕೆ ಕೆಲಸ ಇಲ್ಲದ ಹಾಗೆ ಕೂತಿದ್ದಾನವ. ಇನ್ನು ಅವನಿಗೆ ಭೂಮಿಂಜಯ ಅಂತ ಹೆಸರಂತೆ, ಇನ್ನೊಂದು ಪರ್ಯಾಯ ಹೆಸರು ಉತ್ತರ ಕುಮಾರ ಅಂತ. ನಿಜವಾದ ಅರ್ಥದಲ್ಲಿ ಅವನಿಗೆ ಪ್ರಶ್ನೆಗಳೇ ಇಲ್ಲ, ಮತ್ತು ಉತ್ತರ ಎಲ್ಲಿ ಉಂಟು? ಆ ಕಾರಣದಿಂದ ಇವರೆಲ್ಲರೂ ಬದುಕುತ್ತಿರುವುದು ಕೀಚಕನ ಭಾವ ಎನ್ನುವಂಥ, ಕೀಚಕನ ಸಹಾನುಭೂತಿ ಎನ್ನುವ ಛತ್ರದ ಕೆಳಗೆ ಎನ್ನುವುದು ಸತ್ಯವೇ. ಆದ್ದರಿಂದಲೇ ಮತ್ಸ್ಯ ನರೇಶ್ವರನ ಜನಪ ಮತ್ಸ್ಯ ನರೇಶ್ವರನ ಹೆಂಡತಿಯಾದಂಥ ಸುದೇಶ್ನೆಯ ತಮ್ಮನಾದಂಥ ಕೀಚಕನೆಂಬ ದುರುಳ ಅಂತ ಹೇಳುವಾಗ ಮಾತ್ರ ಕೊಡಿ ನಮಗೆ ಜೀರ್ಣ ಆಗದಿರುವುದು. ದುರುಳ ಇದು ನನ್ನ ಸ್ಥಾಯಿ ಭಾವ, ಒಪ್ಪುತ್ತೇನೆ ನಾನು. ಪ್ರಪಂಚದಲ್ಲಿ ಎಡ ಬಲ ಮೇಲೆ ಕೆಳಗೆ ಕಷ್ಟ ಸುಖ ದ್ವಂದ್ವಗಳುಂಟಲ್ಲ, ಹಗಲು ರಾತ್ರಿ ಎನ್ನುವ ಹಾಗೆ, ಹೆಣ್ಣು ಗಂಡು ಎನ್ನುವ ಹಾಗೆ. ದುರುಳತ್ವ ಸಾತ್ವಿಕತ್ವ ಅಂತ ಪ್ರಪಂಚದಲ್ಲಿ ಉಂಟು. ಎಲ್ಲಿಯವರೆಗೆ ಈ ಜಗತ್ತಿನ ಹೆಡತಲೆಯ ಮೇಲೆ ಕಾಲಿಡಬೇಕು ಅಂತ ಭಾವಿಸ್ತೇನೆ, ಎಲ್ಲಿಯವರೆಗೆ ಉಳಿದವರನ್ನು ಬಾಗಿಸಬೇಕು ಅಂತ ಆಶಿಸ್ತೇನೆ, ಅಲ್ಲಿಯವರೆಗೆ ಕೀಚಕ ದುರುಳನಾಗಿರಲೇಬೇಕು. ಮೇಲಾಗಿ ನಾನು ಸ್ವಲ್ಪ ರಸಿಕ ಶಿಖಾಮಣಿ. ರಸಿಕ ಎಂದ ತಕ್ಷಣಕ್ಕೆ ಅದನ್ನೊಂದು ಅಶ್ಲೀಲ ಅಂತ ಕರೆಯುವುದಕ್ಕಿಲ್ಲ, ಅದೊಂದು ಕೆಟ್ಟ ಕಾಮನೆ ಅಂತ ಹೇಳಲಿಕ್ಕಿಲ್ಲ. ನನ್ನ ಜೀವನದಲ್ಲಿ ಎಲ್ಲವೂ ಉಂಟು, ಅದೊಂದು ಯಾಕೆ ಕಡಿಮೆ ಆಗುವುದು ಅಂತ ರೂಢಿಸಿಕೊಂಡದ್ದು. ಹಾಗೆಂದು ರಸಿಕ ಭಾವವನ್ನು ಎಲ್ಲೆಂದರಲ್ಲಿ ಅಪ್ರಸ್ತುತವಾಗಿ, ಅಸ್ಥಾನದಲ್ಲಿ, ನಿರುಪಯುಕ್ತವಾಗಿ ಬಯಸುವ ಕ್ರಮವೇ ಇಲ್ಲ, ಪ್ರಕಟಿಸುವ ಕ್ರಮ ಇಲ್ಲ ನಾನು. ಆದ ಕಾರಣದಿಂದ ಕೀಚಕನ ಬಲಾಢ್ಯತೆಯ ಮುಂದೆ ಎಂತೆಂಥವರು ತಲೆ ತಗ್ಗಿಸ್ತಾರೆ ಅಂತ ಹೇಳಿದ್ರೆ, ಪ್ರಬಲ ವಿರೋಧಿ ಎನಿಸಿಕೊಂಡಂತ ಸುಶರ್ಮಕ ಹಲವು ಸಲ ನನ್ನಿಂದ ಪರಾಭೂತನಾದಂಥ ಅನುಭವವನ್ನು ಹೊಂದಿದ್ದಾನೆ. ಆ ಕಾರಣದಿಂದಲೇ ಮತ್ಸ್ಯ ದೇಶ ಸುರಕ್ಷಿತವಾಗಿ ಸಮೃದ್ಧಿಯಾಗಿ ಶತ್ರುಗಳ ಘಾತದಿಂದ ತಪ್ಪಿಸಿಕೊಂಡು ನೆಮ್ಮದಿಯಿಂದ ಉಳಿಯುವುದಕ್ಕೆ ಕಾರಣಕರ್ತನಾದವನೇ ನಾನು. ಈ ನಾನು ಅಂತ ಹೇಳುವಾಗ ನನ್ನೊಳಗಿನ ನನಗೊಂದು ಆಸೆ ಹುಟ್ಟಿತು. ನನಗೆ ಅಕ್ಕ ಇದ್ದಾಳಲ್ಲ, ಅವಳನ್ನು ವಾರದಲ್ಲಿ 3 ಸಲ ಭೇಟಿಯಾಗದೆ ಹೋದರೆ ನಿದ್ರೆ ಬರುವುದಿಲ್ಲ ನನಗೆ. ಅವಳನ್ನೊಮ್ಮೆ ಕಾಣಬೇಕು ಅಂತ ಯೋಚಿಸಿ ಈ ಒಂದು ದಿನ ಸೋಬಗಿಂದ ತನ್ನಯ
ಕೆಲವರ ಬದುಕಿನಲ್ಲಿ ನೀರಸತೆಯೇ ಪ್ರಧಾನ, ಕೆಲವರ ಬದುಕಿನಲ್ಲಿ ಲವಲವಿಕೆಯೇ ಪ್ರಧಾನ. ನೀರಸ ಎನ್ನುವ ಭಾವ ಒಬ್ಬನಲ್ಲಿ ಹುಟ್ಟಿದರೆ ಅವನಿಗೆ ದಿನ ಏನು, ವಾರ ಏನು, ಪಕ್ಷ ಏನು, ತಿಂಗಳೇನು, ವರ್ಷಗಳೇನು ಎಲ್ಲವೂ ಒಂದೇ. ಆದರೆ ಯಾರು ಲವಲವಿಕೆಯನ್ನು ಬಯಸ್ತಾನೆ, ಯಾರು ಸ್ಫೂರ್ತಿಯುತವಾದಂಥ ಜೀವನವನ್ನು ಆಶಿಸ್ತಾನೆ, ಅವನಿಗೆ ಒಂದು ದಿನ ಏನು, ಒಂದು ಕ್ಷಣವೂ, ಒಂದು ಮುಹೂರ್ತವೂ ಅಮೂಲ್ಯವಾಗ್ತದೆ. ನನ್ನ ಬದುಕಿನಲ್ಲಿ ಪ್ರತಿ ದಿನಗಳನ್ನು ಕೂಡ ಅವಿಸ್ಮರಣೀಯವಾಗಿಸಬೇಕು ಎನ್ನುವಂತಹ ತರ್ಕದಿಂದಲೇ, ಸಿದ್ಧಾಂತದಿಂದಲೇ ನಾನು ಬೆಳಗ್ಗೆ ಹೊರಟು ನಿಲ್ತೇನೆ. ಮನುಷ್ಯನಾದವನು ಹಾಗೇ ಅಲ್ವೇ? ಬೆಳಗ್ಗೆ ಹೊರಟು ನಿಂತ ಕಾಲದಲ್ಲಿ ಅವನ ಬಗಲಲ್ಲಿ ನಿರೀಕ್ಷೆಗಳ, ಕನಸುಗಳ ಬರಿದಾದಂತಹ ಜೋಳಿಗೆ ಇರ್ತದೆ. ಸಂಜೆ ಮನೆಗೆ ಬರುವಾಗ ಅನುಭವಗಳ ಹರಳುಗಳನ್ನು ಅದರಲ್ಲಿ ತುಂಬಿಕೊಂಡು ಬರ್ತಾನವ. ಇದರ ಮೇಲೆ ಅಪಾರವಾದಂಥ ವಿಶ್ವಾಸ, ಶ್ರದ್ಧೆಗಳುಳ್ಳ ನಾನು ಪ್ರತಿಯೊಂದು ಕ್ಷಣವನ್ನು ಕೂಡ ಮೈ ಮನಸ್ಸುಗಳಿಂದ ಅನುಭವಿಸಿ, ಅದರ ರೋಮಾಂಚನವನ್ನು ಆಸ್ವಾದಿಸಿ, ಅದು ಕೊಡುವ ರಸಿಕತನದ ಸುಖವನ್ನು ಈಂಟಿ ಅದನ್ನು ಸದ್ವಿನಿಯೋಗ ಮಾಡಿಕೊಳ್ಳಬೇಕು ಎನ್ನುವಂಥ ಹೆಬ್ಬಯಕೆಯನ್ನು ಹೊಂದಿದವನು. ಒಬ್ಬ ಹುಟ್ಟುತ್ತಾನೆ, ಒಬ್ಬ ಬೆಳೆಯುತ್ತಾನೆ, ಒಬ್ಬ ಸಾಯ್ತಾನೆ. ಇಷ್ಟೇ ಅಲ್ಲ ಬದುಕು. ಆ ಬದುಕಿನ ನಡುವೆ ಕೇವಲ ಶೋಕ ಒಂದೇ ಸ್ಥಾಯಿ ಭಾವವಾಗಿ ಉಳಿಯುವುದಲ್ಲ. ಆ ಬದುಕಿನಲ್ಲಿ ಕೇವಲ ನಮ್ಮಂಥವರಿಗೆ ಒದಗುವ ರಣವೇ ಪ್ರಧಾನ ಅಲ್ಲ. ಇದರ ಬಿಡುವಿನ ಕಾಲದಲ್ಲಿ ಬದುಕಿನ ಪ್ರತಿ ಅಂಗುಲವನ್ನು ಅನುಭವಿಸುವ ರಸಿಕ ಭಾವ ಅವನಲ್ಲಿ ಬೇಕು. ಈ ಕಾರಣದಿಂದಲೇ ಒಂದು ದಿನ ಯಾವ ಕಾರಣಕ್ಕೂ ನಷ್ಟವಾಗುವುದಕ್ಕೆ, ಲುಪ್ತವಾಗುವುದಕ್ಕೆ ನಾನು ಬಿಡುವವನೇ ಅಲ್ಲ. ಈ ದಿವಸವು ಹಾಗೆ. ಈ ಶುಭ ಪ್ರಾತಃ ಕಾಲದಲ್ಲಿ ಮೇಲೆದ್ದು ನನ್ನ ಶುಶ್ರೂಷಕರಿಂದ ಸಕಲ ಶೃಂಗಾರಗಳನ್ನು ಮಾಡಿಕೊಂಡು, ಯಾವ ಕಾರಣಕ್ಕೂ ನಾನು ಶೃಂಗಾರದಿಂದ ವಿರಹಿತನೇ ಅಲ್ಲ. ಬದುಕು ಇರುವುದು ಅನುಭವಿಸುವುದಕ್ಕೆ ಅಂತ ಆದ ಮೇಲೆ ಶೃಂಗಾರ ಎನ್ನುವುದು ಹೆಣ್ಣಿಗೆ ಮಾತ್ರ ಅಲ್ಲಲ್ಲ, ಅದರ ಮೇಲೆ ಗಂಡಿಗೂ ಸ್ವಾಮಿತ್ವ ಉಂಟು ಎಂದು ಭಾವಿಸಿ ವಿಶೇಷವಾದಂಥ ಆಭರಣಗಳಿಂದಲೂ ಸುಗಂಧ ದ್ರವ್ಯಗಳಿಂದಲೂ ಲೇಪಿತನಾಗಿ ಜಗಜಗಿಸುವ ಮೈಕಟ್ಟುಳ್ಳಂಥ ನನ್ನ ಮೈಯಕಟ್ಟನ್ನು ಇನ್ನಷ್ಟು ವಿಸ್ತರಿಸುತ್ತಾ ಶುಭ ಮುಹೂರ್ತದಲ್ಲಿ ಒಂದು ಉದ್ದೇಶಕ್ಕಾಗಿ ಹೊರಟು ನಿಂತಿದ್ದೇನೆ. ನನ್ನ ಅಕ್ಕ ಸುದೇಶ್ನ ದೇವಿ, ಅವಳನ್ನು ನಾನು ಸೇರಿದ ಮೇಲೆ, ಅವಳನ್ನು ಕಂಡ ಮೇಲೆ, ಅಲ್ಲಿನ ಪರಿಸರದ ಕುರಿತಾಗಿ ಅನೇಕ ಸಂಗತಿಗಳನ್ನು ಸಂಗ್ರಹಿಸಿದ ಮೇಲೆ ನಾನು ಅತ್ಯಂತ ಪ್ರೀತಿಯಿಂದ ಮುದಗೊಂಡ ಮನಸ್ಸಿನಿಂದ ಹಿಂದಿರುಗುವುದು ವಾಡಿಕೆ. ಆದ ಕಾರಣದಿಂದ ಈಗಲೂ ಹೊರಟು ನಿಂತಿದ್ದೇನೆ. ಈ ಹೊರಟು ನಿಂತವ ಬಂದು ಮುಟ್ಟಿದ್ದು ಸುದೇಶ್ನ ದೇವಿ ಇರುವಂತಹ ಅಂತ ಅರಮನೆಯ ಬಳಿಯಲ್ಲೇ ಅಲ್ವೇ? ಇನ್ನು ತಡ ಮಾಡುವುದು ಯಾಕೆ? ದ್ವಾರಪಾಲಕರು ಹಾಗೆ ಎಂದಿನಂತೆ ದಾರಿ ಬಿಟ್ಟಿದ್ದಾರೆ. ರತ್ನಗಂಬಳಿಯನ್ನು ಮಡಚಿಟ್ಟದ್ದನ್ನು ಸುರುಳಿಸುತ್ತಿದ್ದನ್ನು ಹಾಗೇ ಬಿಡಿಸಿದ್ದಾರೆ. ಅದರ ಮೇಲೆ ಪನ್ನೀರನ್ನು ಚುಮುಕಿಸಿ ಧೂಳು ಇಲ್ಲದ ಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಸುದತಿಯರೆಲ್ಲ ಪನ್ನೀರನ್ನು ಮೈಯ ಮೇಲೆ ಪ್ರತ್ಯೇಕವಾಗಿ ಚಿಮುಕಿಸುತ್ತಿದ್ದಾರೆ. ಅವರೆಲ್ಲರನ್ನು ಅರೆಗಣ್ಣಿನಿಂದ, ವಾರಗಣ್ಣಿನಿಂದ, ಪ್ರೀತಿಯ ಕಣ್ಣಿನಿಂದ, ತಿರಸ್ಕಾರದ ಕಣ್ಣಿನಿಂದ, ನಾನಾ ನಯನ ಭಾವಗಳಿಂದ ಗಮನಿಸುತ್ತಾ ನೇರವಾಗಿ ಅಕ್ಕನ ಅಂತಃಪುರವನ್ನು ಬಂದು ಸೇರಿದೆ. ಅಂತಃಪುರದ ಹೊರ ಪ್ರಾಂಗಣದಲ್ಲಿ ಅವಳ ಸಖೀಗಣವನ್ನು ಸೇರಿಸಿಕೊಂಡು ಉನ್ನತವಾದ ಆಸನದಲ್ಲಿ ಮಂಡಿತಳಾಗಿರುವುದು ನನ್ನ ಗಮನಕ್ಕೆ ಬಂದಿದೆ. ತಡ ಮಾಡುವುದಕ್ಕುಂಟ ಅತ್ತ ಇತ್ತ ಕಣ್ಣು ಹಾಯಿಸುತ್ತಾ ಅವಳ ಗಡನವನ್ನು ಎವೆ ಇಕ್ಕದೆ ಈಕ್ಷಿಸುತ್ತಾ ಅವಳ ಬಂದಿಗೆ ಬಂದಿದ್ದೇನೆ. ಅಕ್ಕ, ನಾನು ಕೀಚಕ ಕಾಲಿಗೆ ರಗಿದ್ದೇನೆ. ಹೇಳು 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 ಹೇಳು. ಎಷ್ಟು ಸಮಯ ಆಯ್ತು ನೀನು ಬಾರದೆ? ತಮ್ಮ ಬಂದೈ ಕುಳಿರು ಬಾಬಾ ಭಾಗ್ಯದ ಕಣಿಯೇ
ಕೇಳುವುದು ಏನು, ನಾನು ಯಾವಾಗ ಬಂದೇನು ಅಂತ ಕಾಯ್ತಾ ಇದ್ದೆ. ತುಂಬಾ ಸಮಯ ಆಯ್ತು ನೀನು ಈ ಕಡೆಗೆ ಬಾರದೆ. ಕಾರ್ಯ ಒತ್ತಡ, ರಾಜಕಾರಣ, ಬೇರೆ ಬೇರೆ ಕೆಲಸಗಳು, ಏನು ಮಾಡೋಣಕ್ಕ ಮನಸ್ಸಿನಲ್ಲಿದ್ದಿ ಮೈ ತೋರಿಸುವುದಕ್ಕೆ ಬರುವುದು. ನಿನಗಷ್ಟಿದ್ದ ಕಾರಣಲ್ಲೂ ವಿರಾಟ ನಗರ ಭದ್ರವಾಗಿರುವುದು. ಈಗ ನೀ ಮನೆಯಲ್ಲೇ ಕೂತ್ರೆ ಆ ಕಡೆಯಿಂದ ಬೇರೆಯವರು ಬರುವುದಿಲ್ವ ಅಲ್ವೋ? ಈ ನಮ್ಮ ನಗರವನ್ನು ಸುತ್ತಾಡುವುದು ಅಥವಾ ನಮ್ಮ ವ್ಯಾಪ್ತಿಯಿಂದ ಬಿಟ್ಟು ಆ ಕಡೆಗೆ ಈ ಕಡೆಗೆ ಸುತ್ತಾಡಿತು ಅಂತಾರೆ ನಿನ್ನ ಹೆಸರ ಮೇಲೆ ಈ ಕಡೆಗೆ ಯಾರು ಬರುವುದಿಲ್ಲ. ಕೀಚಕ 3 ಅಕ್ಷರದ ಶಬ್ದವೇ ಕೇಳಿದ್ರೆ ಸಾಕಾಗುದಿಲ್ಲ. ಹೌದಪ್ಪ. ಹಾಗೆ ತುಂಬಾ ಸಮಯಗಳ ನಂತರ ನನ್ನ ಮನೆಯ ಬಾಗಿಲಿನ ನೆನಪಾದ ಹಾಗೆ ಕಂಡಿತು ನನಗೆ. ಖಂಡಿತವಾಗಿ ನಿಮ್ಮ ಮನೆಯ ಬಾಗಿಲಿನ ನೆನಪು ಮೊದಲೇ ಉಂಟು, ಆದರೆ ಯಾವಾಗ ಮುಹೂರ್ತ ಬರ್ತದೆ ಅಂತ ಕಾಯ್ತಾ ಇದ್ದ. ಅದಕ್ಕೆ ಹೇಳಿದ್ದು ಬಂದೇ ಏನಾಯ್ತಮ್ಮ, ಏನು ಸಂತೋಷ ಆಯ್ತು. ಅದೆಂಥದ್ದು ಯಾವತ್ತಿನ ಹಾಗಿಲ್ಲ, ಒಂದು ಸ್ವಲ್ಪ ದೂರದಲ್ಲಿ ಬರಬಹುದು ಬರಬಾರದು ಅನ್ನುವ ಹಾಗೊಂದು ಸಂಕೋಚ ಹೊಂದಿದ ಹಾಗುಂಟು. ನೀ ಹೊರ ಬಾಗಿಲಿಂದ ಬರುವಾಗಲೇ ಸಿದ್ಧತೆ ಸರಿ ಉಂಟೋ ಇಲ್ವೋ? ನಿನ್ನನ್ನು ಹೊರಗಿಂದ ಬರುವಾಗಲೇ ನಮ್ಮವರು ಕಂಡಿದ್ದಾರೆ. ಬರುವವರು ಯಾರು ಅನ್ನೋದಕ್ಕೆ ಅಷ್ಟು ಗಟ್ಟಿ ಸಿದ್ಧತೆ ಮಾಡಿದ್ದು. ಬಂದ ಮೇಲೆ ಒಳಬಾಗಿಲಿಗೆ ಬಂದು ಅಲ್ಲಿ 4-6 ಮಾರ ದೂರದಲ್ಲಿ ನಿಂತುಕೊಂಡು ಅಕ್ಕ ಅದೆಂತದ್ದು ಈಗ ಹೀಗೆ ಬಾ ಹೀಗೆ ಹೀಗೆ ಬಾ ಹೀಗೆ ಬಾ ಅಕ್ಕ. ಇವ ಎಷ್ಟೋ ಸಮಯ ಆಗಲಿಲ್ವ ಬಾರದೆ? ಪರಿಸರ ಬದಲಾಗಿರುವುದಿಲ್ವೋ? ನಿನ್ನ ಸಖೀಗಣನ ಬದಲಾಗಿರುವುದಿಲ್ಲ? ಅದಾಗಾಗ ಬದಲಾವಣೆ ಆಗ್ತದೆ. ನಿನ್ನ ಶುಶ್ರೂಷಕರು ಬದಲಾಗಿರುವುದಿಲ್ವೋ? ಜನರೆಲ್ಲ ಹಳತು ಹೋಗಿ ಹೊಸಬರೆಲ್ಲ ಬರುವ ಕ್ರಮ ಉಂಟು. ನಿನ್ನ ಸ್ಥಾನ ಬದಲಾಗಿರುವುದಿಲ್ವೋ? ಹಾಗಾಗುವಾಗ ಹಿಂದೆ ಬಂದ ಹಾಗೆ ವರ್ತಿಸಿದಂತೆ ಈಗಲೂ ಹಾಗೆ ವರ್ತಿಸುವುದಕ್ಕಿಲ್ಲ. ಮತ್ತೆ ನಾನು ಅದೇ ಬಂದು ನೋಡಿದಾಗ ಅದೇ ನಿನ್ನ ಸೇವಕಿಯರಲ್ಲಿ ಏನು ಬದಲಾವಣೆ ಇಲ್ಲ. ಇಲ್ಲ 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 ಇಲ್ಲ, ಅದೇ ಶ್ಯಾಮಲ ಇದ್ದಾಳೆ. ನೀ ಬಂದುವಾಗ ಮೊದಲು ಹಾಗೆ ನೋಡಿಕೊಂಡೇ ಬಂದದ್ದು. ಅದೇ ಅವರಲ್ಲಿ ಬದಲಾವಣೆ ಏನು ಇಲ್ಲ. ಇಲ್ಲ, ಶ್ಯಾಮಲೆ ಅಲ್ಲೇ ಇದ್ದಾಳೆ, ಕೋಮಲೆ ಇಲ್ಲೇ ಇದ್ದಾಳೆ, ಲಾವಣ್ಯಳು ಹಳೆಯ ಮುಖ, ವಿಮಲೆಯು ಅಲ್ಲೇ. ನಾನು ನೋಡದ ಮುಖ ಏನು ಅಲ್ಲ. ಹಾಗೆ ನೀನು ಹೇಳಿದ ಮೇಲೆ ಕುಳಿತು ಒಂದು ಎತ್ತರದ ಪೀಠ ಉಂಟು ನಿನಗಾಗಿರು, ಬೇರೆ ಯಾರು ಕೂತುಕೊಳ್ಳಿ. ಈ ಪೀಠದಲ್ಲಿ ನಿನ್ನ ತಮ್ಮ ಅಲ್ಲದೆ ಮತ್ತೆ ಕೂತುಕೊಳ್ಳುವುದು ಯಾರು? ನಿನ್ನ ಹೃದಯ ಪೀಠದಲ್ಲಿ ಇರುವುದೇ ನಾನಲ್ವೋ? ಅಲ್ಲಿ ನೀನು ಕೂತ್ರೆ ನಿನಗೆಲ್ಲ ಕಾಣುವುದು ಅಂತ ಇನ್ನೊಂದುಂಟು, ನಾನು ಕೆಲವೊಮ್ಮೆ ಅರ್ಧ ಚಂದ್ರಾಕೃತಿಯಲ್ಲೂ ನೋಡ್ತೇನೆ, ಪೂರ್ತಿ ಚಂದ್ರ ಸುತ್ತಿನ ಹಾಗೆ ನೋಡ್ತೇನೆ. ಅದು ನಿನ್ನ ಮನಸ್ಸನ್ನು ಹೊಂದಿಕೊಂಡು ನೋಟ ಅಲ್ವಾ? ಹಾಗೆ ನೋಡಬೇಕು ಅಂತ ನಿನಗೆ ಬಿಟ್ಟದ್ದು. ಹಾಗಾಗಿ ಇಲ್ಲಿ ಕೂತಿದ್ದೇನೆ. ನಿನ್ನ ಪ್ರೀತಿಯ ತಳಕೈಸು. ನಿನಗೆ ಬಾಯಾರಿಕೆ ಎಲ್ಲ ಬಂತ? ಏನಿಲ್ಲ. ಕುಡಿಲಿಕ್ಕೆ? ಅಯ್ಯೋ, ನೀನಿಲ್ಲಿಗೆ ಬಂದ ಮೇಲೆ ಅದನ್ನು ಕೊಡದೆ ಬಿಡ್ತೀಯ. ಮೊದಲು 4 ಮಾತಾಡಿ. ತಮ್ಮನಿಗೊಂದು ಉಪಚಾರ ಅಂತ ಉಂಟು. ಹಾಗೆ ನನ್ನ ಮನೆಯಲ್ಲಿ ಅದಕ್ಕೊಂದು ಕೊರತೆ ಆಗಿದೆ ಅಂತ. ಅಕ್ಕನ ಮನೆಯಲ್ಲಿ ಕಡಿಮೆ ಆದೀತು, ಮತ್ತೆ ಅಕ್ಕನ ಮನೆಗೆ ಬರುವಾಗ ತಮ್ಮ ಹೆಚ್ಚು ನಿರೀಕ್ಷೆ ಇಟ್ಟುಕೊಂಡು ಬರಬಹುದು. ಹಾಗೆ ಒಮ್ಮೆ ಸುತ್ತಲೂ ನಾನು ನೋಡಿ ಬಿಡ್ತೇನೆ. ಅದೇ ಹಳೆಯ ಮುಖಗಳು. ಅವಳನ್ನು ನೋಡಿದ್ದಾನೆ, ಇವಳನ್ನು ನೋಡಿದ್ದಾನೆ, ಅವಳನ್ನು ನೋಡಿದ್ದಾನೆ. ಓ ಶಿವನ, ಏನ್ ಆಶ್ಚರ್ಯ! ಆ ಕಡೆಗೆ ಕಣ್ಣರಳಿಸಿ ನೋಡ್ತೇನೆ. ಏಕ ದೃಷ್ಟಿಯಿಂದಲೇ ನೋಡಬೇಕಾದಂತ ಏನಾಶ್ಚರ್ಯ! ಸಂತಸದಿ ನೋಡಿ ದಣಿದ ನೋಡಿ ದಣಿದ ದಣಿದೆ ನಾನು ಅವನದೇ ಭ್ರಮೆಯಿಂದ ಕಂದುವಿನಂಗವ ಕಂದುವಿನಂಗವಗೊಪ್ಪಿದೆ ಸಂತಾಪದುಳ್ಳು ಅಗ್ಗಗೆ ಯಾರಿಕೆ ದುರುಳತನ ನನ್ನ ಸ್ಥಾಯಿ ಭಾವ. ಏನು ಮಾಡುವ? ಅಕ್ಕನಲ್ಲಿ ಸಂಭಾಷಣೆಗೆ ತೊಡಗಿ ಆಗಿದೆ. ಸಂಭಾಷಣೆಗೆ ತೊಡಗಿದ ಮೇಲೆ ಮತ್ತೆ ಸ್ವಗತ ಮಾತಾಡಬಾರದು ಅಂತ ಲೆಕ್ಕಾಚಾರ ನಮ್ಮದು. ಸಂಭಾಷಣೆಯಲ್ಲೂ ಆದರೆ ಮರವಟ್ಟು ಹೋದೆ, ಸ್ತಂಭೀಭೂತನಾಗಿ ಹೋದೆ. ಹಳೆಯ ಮುಖಗಳು, ಏನು ಹೊಸ ಮುಖಗಳಿಲ್ಲ. ಹಾಗೆಂದು ಹಾಗೆ ನೋಡ್ತಾ ಅಲ್ಲಿಗೆ ನನ್ನ ಕಣ್ಣನ್ನು ಹಾಯಿಸ್ತೇನೆ. ನನ್ನ ದೃಷ್ಟಿ ಕೀಲಿಸಿ ಹೋಯಿತು ಒಂದು ಅದ್ಭುತವಾದಂತಹ ಸ್ವರೂಪದ ಮೇಲೆ. ಎಂತಹ ದೇಹ ಕಾಂತಿಯದು, ಎಂತಹ ಲಾವಣ್ಯದ ಶರೀರವದು. ವಿದ್ಯುಲ್ಲತೆಯೇ ಭೂಮಿಗಿಳಿದು ಬಂತು, ಮಿಂಚಿಗೆ ಮೈ ಬಂತು. ಕಾಮನ ಕೈಯಲ್ಲಿರುವಂತಹ ಕಬ್ಬಿನ ಬಿಲ್ಲಿನ ರಸವೆಲ್ಲ ಸುರಿದು ಅದೇ ಹೆಪ್ಪುಗಟ್ಟಿ ಮನುಷ್ಯಾಕೃತಿಯನ್ನು ಹೊಂದಿತು ಎನ್ನುವ ಹಾಗೆ ನೋಡುವವರ ಕಣ್ಮನಗಳನ್ನು ತನ್ನತ್ತೆ ಸೆಳೆಯಬಲ್ಲ ಕಮನೀಯ ಕಾಯ ಕಾಂತಿ, ಓಜಸ್ಸು, ತೇಜಸ್ಸು, ನಯನ ಮನೋಹರವಾದಂಥ ನಳಿನ ಭಾವ ಮೇಳೈಸಿದ ಆ ಶರೀರವನ್ನು ಕಂಡು ನಾನು ಬೆವತ್ತು ಹೋದೆ, ಮರವಟ್ಟು ಹೋದೆ.
ನನ್ನ ಹೃದಯದ ಒಳಗೊಂದು ತಲ್ಲಣ ಕಾಣಿಸಿಕೊಂಡಿತ್ತಲ್ಲ. ಆ! ನನ್ನ ಹೃದಯಕ್ಕೆ ಉಂಟಾದಂಥ ಆಘಾತವನ್ನು ಬಾಯಿಯಿಂದ ಶಬ್ದಗಳಿಂದ ವರ್ಣಿಸುವುದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಈ ಸೂಕ್ಷ್ಮವಾದ ಆಘಾತ, ನನ್ನಲ್ಲಿ ಉಂಟಾದ ಕಸಿವಿಸಿ, ನನ್ನಲ್ಲಿ ಸೃಷ್ಟಿಸಲ್ಪಟ್ಟ ಹೊಸ ಸಂವೇದನೆ, ಇದೆಲ್ಲವನ್ನು ನಾನು ಅಲ್ಲಿ ಹೋಗಿ ಅಭಿವ್ಯಕ್ತಗೊಳಿಸಲೇ ಇದ್ದಾಳಲ್ಲ. ಅಕ್ಕನಿಗೆ ಅಪರಿಚಿತ ಆಗಿರ್ಲಿಕ್ಕಿಲ್ಲ, ಅಕ್ಕನ ಆಪ್ತ ಘಟನದಲ್ಲಿ ಓರ್ವಳಾಗಿರಲೇಬೇಕು. ಹಾಗೆಂದು ಹಿಂದೆ ನಾನು ಸಂಧಿಸಿದ ಲಾವಣ್ಯಳೋ ಮತ್ತೊಬ್ಬಳೋ ಅಲ್ವೇ ಅಲ್ಲ. ಯಾರೀಕೆ ಯಾರೀಕೆ ಇಷ್ಟಕ್ಕೆ ತರ್ಕ ಮಾಡುವುದಲ್ಲ, ಅಕ್ಕನ ಬಳಿಯೇ ಹೋಗಿ ಕೇಳಿಬಿಡುವ. ಓ ಸಹಭವೇ, ಸಹಜ ಹೋಗುದೆಯಾ? ತೀರ್ಮಾನಿಸಿ ಒಂದು ಹೆಜ್ಜೆ ಮುಂದೆ ಇಟ್ರೆ ಅಲ್ಲ, ಹೋಗುವುದಂತೆ ತೀರ್ಮಾನಿಸಿ ತಿರುಗಿಯೇ ಮುಂದೆ ಇಟ್ಟದ್ದಲ್ಲ, ಹಾಗೆ ಮುಂದೆ ಹೋಗುವುದೆಂದು ತೀರ್ಮಾನಿಸಿ ಒಂದು ಹೆಜ್ಜೆ ಮುಂದಿಟ್ರೆ 2 ಹೆಜ್ಜೆ ಹಿಂದೆ ಬರುವ ಹಾಗಾಯ್ತು. ಅಭ್ಯಾಸ ನಿನಗೆ ಇರ್ಲಿಲ್ಲ. ಈ ಅಭ್ಯಾಸ ಇವತ್ತೇ ಮುಹೂರ್ತವ ಅಂತ ಪ್ರಾರಂಭ ಆಗ್ಲಿಕ್ಕೆ ಯಾಕೆ ಬಂತ? ಯಾಕಂದ್ರೆ ನಾನು ಬಂದು ನಿನ್ನ ಸೇವಕಿಯರ ಗಡನವನ್ನು ಗಮನಿಸಿದಾಗ ಹಳೆಯ ಮುಖಗಳೇ. ಹೌದಪ್ಪ, ಹೀಗೆ ಅಕ್ಕನ ಸೇವೆಗೆ ಇಂಥವರಾದೀತು ಅಂತ ಒಂದು ಆಯ್ಕೆ ನಿನ್ನದ್ದೇ. ಹಾಗೆ ಅವರೇ ಇದ್ದಾರೋ ಅಂತ ನೀನು ನೋಡಿದ್ದಲ್ವ, ಈಗ ಸರಿ ಉಂಟಲ್ಲ ಅದು. ಆ ಮಟ್ಟಿಗೆ ನೀನು ಸುಪ್ರೀತೆಯಾಗಿದ್ದಿ, ಸಂಪ್ರೀತೆಯಾಗಿದ್ದಿ. ಅವರ ಸೇವೆಯಿಂದ ನೀನು ತೃಪ್ತಳಾಗದೆ ಹೋದ್ರೆ ಅವರನ್ನು ಮನೆಗೆ ಕಳಿಸುವುದಿಲ್ವೋ? ಈ ತೃಪ್ತಿಯಾಗದಿದ್ರೆ ಮತ್ತೆ ಮನೆಗೆ ಕಳಿಸುವುದಲ್ವೋ? ಹಾಗಾದರೆ ಅವರ ಬಗ್ಗೆ, ಅವರ ಸೇವೆಯ ಬಗ್ಗೆ ಏನು ಕಿಂಚಿತ್ ಕೊರತೆ ನಿನ್ನ ಭಾವಕ್ಕೆ ಹೊಳೆಯದೆ ಹೋದುದರಿಂದ, ಅನುಭವಕ್ಕೆ ಬಾರದೆ ಇರುವುದರಿಂದ ಅವರನ್ನು ಇಟ್ಟುಕೊಂಡಿದ್ದಿ ಶುಶ್ರೂಷೆಗೆ. ಸರಿ ಉಂಟು, ಸರಿ ಉಂಟದು. ಹಾಗೆಂತ ಹೇಳಿ ನಾನು ಆಚೆ ಈಚೆ ನೋಡುವಾಗ ಓ ಅಲ್ಲಿ ನೋಡಂತೆ, ಎಲ್ಲಿ ಅಲ್ಲಿ ನೋಡಂತೆ ಅಂತ ನಿನ್ನಲ್ಲಿ ಹೇಳಲಿಕ್ಕೆ ನೀನನ್ನು ಹೊಸ ಜಾಗದಲ್ಲಿರುವುದಲ್ಲ, ನಿನ್ನದ್ದೇ ಸಭೆ ಅಲ್ವೋ ಸಭೆ. ನಿನ್ನ ಸೇವಕಿಯರ, ನಿನ್ನ ಶುಶ್ರೂಷಕಿಯರ ಗಡನದಲ್ಲಿ ಅಲ್ಲೊಬ್ಬಳು ಕುಳಿತದ್ದನ್ನು ಕಂಡು ಅವಕ್ಕಾಗಿ ಹೋದೆ ನಾನು. ಯಾಕೆ? ಬೇರೆ ಏನು ಕಾರಣ ಅಲ್ಲ. ಯಾಕೆಂದ್ರೆ ನಾವೆಲ್ಲ ಕತೆ ಕೇಳಿದ್ದೇವೆ. ಕಿನ್ನರರು, ಕಿಂಪುರುಷರು, ಉರಗರು, ಸಿದ್ಧರು, ಸಾಧ್ಯರು, ಗುಹ್ಯರು, ಗರುಡರು ಇತ್ಯಾದಿ. ಅವರಿಗೆಲ್ಲ ಅವರವರ ಲೋಕದಲ್ಲಿ ನಿಂತು ಬೇಸತ್ತ ಸ್ಥಿತಿ ಬಂದ್ರೆ ಆ ಬೇಸರವನ್ನು ಕಳೆದುಕೊಳ್ಳುವುದಕ್ಕೆ ಭೂಮಿಗೆ ಬರುವ ಕ್ರಮ ಉಂಟಂತೆ. ಅವರಿಗೆ ಬೇಕಾದ ಕೆಲವು ಸ್ಥಳಗಳು ಮೀಸಲು ಅಂತ ನಾವು ಕೇಳಿದ್ದೇವೆ. ಎಂಥದ್ದು, ಗಂಧಮಾದನವೋ ಅಥವಾ ಇದರ ಈಚೆಗಿರುವಂತಹ ಮೇಲೆ ಇರುವಂತಹ ಪಾರಿಯಾತ್ರವೋ ಅಥವಾ ಕೈಲಾಸದ ತಪ್ಪಲೋ, ಅಲ್ಲೆಲ್ಲ ಅವರು ಕ್ರೀಡಿಸ್ತಾರಂತೆ, ವಿಹರಿಸ್ತಾರಂತೆ. ಅದಕ್ಕೆ ಕಾಲ ಉಂಟು, ಇರ್ಲೂಬಹುದು. ಈಗ ನಾನು ಕೇಳುವುದಕ್ಕೆ ಸಂಬಂಧಿಸಿದ ಒಂದು ಎಳೆ, ಈ ಹೆಣ್ಣು ಹೊಸಬಳೊಬ್ಬಳು ಬಂದಿದ್ದಾಳಲ್ಲ, ಇವಳು ಯಾವ ಊರಿನವಳಾಗಿರಬಹುದು? ಇವಳನ್ನು ಮೇಲಿಂದ ಕೆಳಗಿನವರೆಗೆ, ಕೆಳಗಿಂದ ಮೇಲಿನವರೆಗೆ ಅಲ್ಲ, ನಾನು ಯಥಾರ್ಥವಾಗಿ ಯಾವುದೇ ದುರುದ್ದೇಶದಿಂದ ಆಡುವುದಲ್ಲ. ಹೇಗೂ ನನಗೆ ಹೆಸರು ದುರುಳ ಕೀಚಕ. ಪ್ರಸಂಗ ಪ್ರಾರಂಭ ನನ್ನ ಹೆಸರು ಪ್ರವೇಶ ಆಗುವಾಗಲೇ ದುರುಳ ಕೀಚಕ, ಪ್ರಸಂಗ ಮುಗಿಯುವುದು ನನ್ನ ಹೆಸರಿನಲ್ಲಿ ದುರುಳ ಕೀಚಕ. ಮತ್ತೆ ನಾನು ಎಷ್ಟು ಪ್ರಯತ್ನ ಪಟ್ಟರು ದುರುಳ ಬಿಡುವುದಿಲ್ಲಲ್ಲ ಪ್ರಸಂಗದಲ್ಲಿ, ಮತ್ತೆ ಬಿಡುವುದಕ್ಕೆ ನಾನು ಎಲ್ಲ ಹಾಗೆ ನಿನ್ನ ನಡೆ ನೋಡುವಾಗ ಮತ್ತೆ ಹಿಂದಿಂದ ತೊಡಗುವುದಕ್ಕೆ. ಹಾಗೆಂದು ನಿನ್ನ ಮುಂದೆ ಬಂದ ತಕ್ಷಣವೇ ಹಾವಾಡಿಗನ ಮುಂದೆ ತಲೆ ಕುನಿಸಿದ ಬುಟ್ಟಿಯೊಳಗೆ ಸೇರಿದ ಹಾವಿನಾಗೆ ಆಗ್ತೇನೆ ನಾನು. ಅದೇ ಹೆಸರು ಬರುವುದಿಲ್ಲ, ಮುಂದಿನ ಕತೆ ನೋಡಿ ಹಿಂದಿಂದ ಹೆಸರು ಬರುವುದಲ್ವಾ? ಕೇಳು ಅಂತ ಹೇಳುವುದು ಕೆಲವು ಅದನ್ನು ಕೇಳಿದ ಮೇಲೆ ನೋಡಿ ಅಂತ ಹೇಳುವುದುಂಟು. ಹೌದು. ಹಾಗಾಗಿ ಈಗ ಅವಳನ್ನು ನೋಡುವಾಗ ಯಾವುದೋ ದೇವತೆಗಳ ವರ್ಗದವರು ಅಲ್ಲಿ ಕುಳಿತು ಕುಳಿತು ಬೇಸರ ಆಗಿ ಇಲ್ಲಿ ಕಾಲಯಾಪನ ಮಾಡಲಿಕ್ಕೆ ಬಂದವರಿಗೆ ನನ್ನ ಅಕ್ಕನಾದಂಥ ಸುದೇಶ್ನಾದೇವಿ ಆಶ್ರಯ ಕೊಡುವಷ್ಟು ದೊಡ್ಡವಳಾದಳೆ. ದೇವತೆಗಳ ಹೆಣ್ಣು ಮಕ್ಕಳಿಗೂ ನೀನು ಆಶ್ರಯ ಕೊಡುವಷ್ಟು ಬೆಳೆದೇ ಅಲ್ಲ ಅಕ್ಕ. ಒಂದು 3 ತಿಂಗಳು ನಾನು ಬಾರದೆ ಆದ ಅವಧಿ, ಅಷ್ಟರೊಳಗೆ ಎಂತ ಬೆಳವಣಿಗೆ ನಿನ್ನದ್ದು.
3 ತಿಂಗಳು ಲೆಕ್ಕ ಈಗ ಅವಳನ್ನು ಬಂತಕ್ಕ? ನೋಡುವಾಗ ಯಾವುದೋ ದೇವತಾ ವರ್ಗಕ್ಕೆ ಸೇರಿದವಳು ಇಲ್ಲಿಗೆ ತಪ್ಪಿಸಿಕೊಂಡು ಬಂದಳೋ ಅಲ್ಲ, ಅವರಿಗೊಂದೊಂದು ಒಮ್ಮೊಮ್ಮೆ ಕೆಲವು ಕೆಟ್ಟ ಕೆಲಸ ಮಾಡಿದರೆ ಶಾಪ ಸಿಕ್ಕುವ ಕ್ರಮ ಉಂಟಂತೆ. ಹೌದು. ಶಬ್ದಳಾದಂತಹ ಯಾವುದೋ ವಿದ್ಯಾಧರೆ ಈ ಧರೆಗೆ ಬಂದು ಅದರ ಪರಿಮಾರ್ಜನ ಮಾಡುವುದಕ್ಕಾಗಿ ಕೀಚಕನ ಅಕ್ಕನಾದ ಸುದೇಶ್ನೆಯ ಸೇವೆ ಮಾಡಬೇಕು ಅಂತ ಹೇಳಿದ್ರೆ ಬಂದಳು. ಆಕಾಶದಿಂದ ಇಳಿದವಳು ಇರ್ಲಿಕ್ಕಿಲ್ಲ, ತಾಪ ಕಳಿಬೇಕಾದ್ರೆ ನೀನೇ ಆಗಬೇಡುವ ಕೀಚಕನಕ್ಕ. ಹಾಗಾದರೆ ಸುಕೋಮಲವಾದ ಕಾಯ, ಆ ಕಾಯ ನೋಡುವಾಗಲೇ ಭಾವ ಅಷ್ಟೇ ಸುಕೋಮಲವಾಗಿರಬೇಕು, ಮಾರ್ಧವತೆಯಿಂದ ಕೂಡಿರಬೇಕು, ಆರ್ದ್ರವಾಗಿರಬೇಕು ಅಂತ ನಮಗೆ ಗೊತ್ತಾಗ್ತದೆ. ಅಕ್ಕ, ನಾನು ಕೇಳಿದ್ದನ್ನು ನೀನು ತಪ್ಪಾಗಿ ಈ ಹಿಂದಿನಂತೆ ತಿಳಿಯದೆ. ಇದೆಂತದ್ದು? ಅದು ಕೆಲವೊಮ್ಮೆ ಮಾತು ವರ್ತನೆ ಪರಸ್ಪರ ಸಂಬಂಧ ಬೇಕು. 3 ಮಾತಿಗೆ ಅಂತ ಕೆಲವರು ಹೇಳುವುದಿಲ್ವೋ? 3 ಬಾಯಿದು ಸೇರಿದ್ರು ಈ 3 ಸೇರಿದ್ರು 6 ಆಗುದಿಲ್ವೋ? ಅದಕ್ಕೆ ಕೈ ಕಟ್ಟಿ 3 ಮಾತಿಗೆ ಕೈ ತಿಕ್ಕುವಾಗಲೇ ನನಗೆ ಪ್ರಶ್ನೆ ಅಕ್ಕನ ಮುಂದೆ ಮಾತನಾಡುವಾಗ ಅಷ್ಟು ಗಡಿಬಿಡಿ ಅವಸರದಿಂದ ಮಾತಾಡ್ಲಿಕ್ಕಿಲ್ಲ. ಹಾಗಾಗಿ ನಿನ್ನಲ್ಲಿ ಕೇಳು, ಈ ವಿದ್ಯುಲ್ಲತೆಯನ್ನು ಧಿಕ್ಕರಿಸುವ, ಮಿಂಚೆ ಮೈ ಅಂತ ಕಾಣಿಸಬಹುದಾದ ಈ ದೇವತೆಗಳ ಸೌಂದರ್ಯವನ್ನೇ ನಿವಾಳಿಸಿ ತೆಗೆಯಬಹುದಾದ ಈ ನಾರಿಮಣಿ ಈ ಸೇವೆಯ ಗಡನಕ್ಕೆ ಸೇರಿದ್ದು ಹೇಗೆ? ಮತ್ತೊಂದು ಕೇಳ್ತೇನೆ, ಇವಳಿಗೆ ಏನಾದರೂ ಮಾಸಿಕವಾಗಿ ಇಷ್ಟು, ವರ್ಷಕ್ಕಿಷ್ಟು ಅಂತ ಏನಾದರೂ ನಿಗದಿ ಮಾಡಿದ್ಯೋ? ಸಾಕಾದೀತು ನಿನ್ನ ಭಂಡಾರದಲ್ಲಿ ಇರುವುದು, ನನ್ನದು ಸೇರಿಸಬೇಕಾದಿತ್ತು. ಆಗಿದ್ದಾಳೆ ಇವಳು, ಸ್ವಲ್ಪ ಎಲ್ಲ ತಕೊಳ್ಳಿಕ್ಕಿಲ್ಲ. ಅಂತಹ ಇವಳು ಎಲ್ಲಿಂದ ಬಂದಳು, ಹೇಗೆ ನಿನಗೆ ಸಿಕ್ಕಿದ್ದು, ಎಷ್ಟು ಸಮಯ? ಪತಿಗಳು ನೆನಪಿಟ್ಟುಕೋ, ಅತಿ ವೀರ ಗಂಧರ್ವ ಇವಳು ಸೇರುವಳಲ್ಲ. ನೀ ಮರಳು ಮರಳೆಂದು ಕಳುಹಿದಳು ಮಾನಕೇಶ್ವರನ್ನು ಮನೆಗೆ. ನಿನಗೆ ನನ್ನಲ್ಲಿ ಮಾತನಾಡ್ಲಿಕ್ಕೆ ಉಂಟು ಅಂತ ಆದ್ರೆ ಮುಖ ಕೊಟ್ಟು ಮಾತಾಡೋದು, ನನ್ನಲ್ಲಿ ಮಾತಾಡಿ ನನ್ನ ಕ್ಷೇಮವನ್ನು ತಿಳಿದು ಮತ್ತೆ ಅಲ್ಲಿಂದ ನೇರ ಬಾಗಿಲು ಮುಚ್ಚಿ ಹೋಗುವ ಕೆಲಸ ಹೌದು ಅಲ್ಲ? ನಿನ್ನಲ್ಲೂ ಮಾತಾಡಬೇಕು, ನಿನ್ನ ಮೂಲಕವೂ ಮಾತಾಡಬೇಕು, ನಿನ್ನ ಮುಖೇನ ಬೇರೆಯವರನ್ನು ಮಾತಾಡಿಸಬೇಕು. ನೀನು ಬಿಟ್ಟರೆ ಮತ್ತೆ ಯಾರಿದ್ದು? ಅಲ್ಲ, ನನ್ನ ಮುಖೇನ ನನ್ನಲ್ಲಿ ಕೇಳಿದ್ರೆ ಆಯ್ತಲ್ಲ, ಮುಗೀತಲ್ಲ. ಸಣ್ಣ ಪ್ರಾಯ ನಿನಗೆ ಅರ್ಧ ಚಂದ್ರಾಕೃತಿಯಲ್ಲಿ ಇಡೀ ಸಭೆಯಲ್ಲಿ ನನ್ನ ಸುತ್ತ ಎಷ್ಟು ಹೆಣ್ಮಕ್ಕಳಿದ್ದಾರೆ ಅಂತ ನೋಡುವ ಕೆಲಸ ಎಂತದಕ್ಕೆ ಒಂದು ಅಲ್ಲ. ಆ ಕಡೆಗೆ ಅವಳನ್ನು ಅಷ್ಟು ಅಡಿಯಿಂದ ಮುಡಿಯವರೆಗೆ ನೀನೆಲ್ಲ ಇತ್ತೀಚೆಗೆ ಶೃಂಗಾರ. ನನ್ನ ಸುಭಗತನದ ಬಗ್ಗೆ ನಿನ್ನ ಮಾನಿನಿ ಮಣಿಯರಿಗೆ ಎಷ್ಟು ವಿಶ್ವಾಸ ಅಂತ ಹೇಳಿದ್ರೆ, ಈ ವಿಮಲೆ, ಈ ಕೋಮಲೆ, ಈ ಶ್ಯಾಮಲೆ, ಈ ಲಾವಣ್ಯ ನಾನು ಬರುವಾಗ ಎದ್ದು ಹೋದ್ರ ಇಲ್ಲ, ಹೋಗ್ಲಿಕ್ಕೆ ಇಲ್ಲ, ಕೂತುಕೊಳ್ಳಿಲ್ವೋ? ಒಮ್ಮೆ ಕೀಚಕನ ಕೃಪಾ ಕಟಾಕ್ಷ ನಮ್ಮ ಮೇಲೆ ಬೀಳಲಿ, ಈ ಕೀಚಕನ ವಿಶೇಷವಾದ ಕಣ್ಣ ಬಿಂಬ ನಮ್ಮ ಮೈಯನ್ನ ತುಂಬಿಕೊಳ್ಳಿ. ಸರತಿಯಲ್ಲಿ ನಿಂತು ಕಾಯ್ತಾರೆ, ನಾನು ಲೆಕ್ಕಕ್ಕೆ ತಕೊಳ್ಳದವ. ಇವರಿಗೆ ನನ್ನ ಬಗ್ಗೆ ಅಭಿಮಾನ, ನಮ್ಮ ಒಡತಿಯ ತಮ್ಮ ಅಲ್ವೇನಾ? ಅಲ್ವೇ? ಅವ್ರು ಯಾಕೆ ಕಾಯ್ತಾರೆ ಗೊತ್ತಾ? ಅವರಿಗೆ ಮದುವೆ ಆಗಲಿಲ್ಲ. ಯಾರಿಗೆ? ಇವರಿಗೆ ಮದುವೆ ಆಗಲಿಲ್ಲ. ಗಂಡ ಇಲ್ಲ. ಈಗ ಕೀಚಕ ಇರುವಾಗ, ಕೀಚಕ ಅವಾಚ್ಯ ಅಂತ ತಿಳಿಯಕೂಡದು. ಕೀಚಕನೇ ಇರುವಾಗ, ಬಹುವಲ್ಲಭನ ಸಾಮರ್ಥ್ಯ ಪಡೆದಾಗ ಎಂತೆಂತ ಬಡ ಗಂಡಂದಿರನ್ನು ಪಡೆದು ಇವರು ಮಾಡುವುದಕ್ಕೆ ಸಾಮಾನ್ಯವಾಗಿ ಹಾಗೆ ಹೇಳುವಾಗ ಮುಸಿ 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 ನಗಾಡ್ತಾರೆ. ಸಾಮಾನ್ಯವಾಗಿ ಹೇಗೆ ಗೊತ್ತೋ, ಬಲಿಷ್ಠನೊಬ್ಬನಿದ್ದಾನೆ ಅಂತ ಆದ್ರೆ ಹೆಣ್ಮಕ್ಕಳಾದ್ರೂ ಕೆಲವು ಸಲ ಕೆಲವು ವಿಚಾರಕ್ಕಾಗಿ ನಿರ್ಭೀತರಾಗಿ ತಾವಿರ್ತಾರೆ. ಮತ್ತೆ ಅವರಿಗೆ ಒಂದು ರಕ್ಷಣೆ ಇರ್ತದೆ ಎಂಬಂತ ಭಾವವು ತಾನಿರ್ತದೆ. ಇವಳ ವಿಷಯವಾಗಿ ನೀನು ಕೇಳಿದ್ರಿಗೆ ನಿನಗೆ ಗೊತ್ತಿದೆ, ನಾವು ಉತ್ತರಿಸಬೇಕಾಗಿಲ್ಲ. ಅವಳ ಕುರಿತಾಗಿ ಕೇಳುವಾಗ ಈ ರೀತಿ ಮಾತಾಡ್ಲಿಕ್ಕೆ ಕಾರಣ ಏನು ಗೊತ್ತಾ? ನೀ ವರ್ಣಿಸಿದ ರೀತಿ, ನಿನ್ನಲ್ಲಿ ಉಂಟಾದಂಥ ಒಂದು ಉತ್ಸಾಹದ ಭಾವ, ನಿನ್ನ ಕಣ್ಣಲ್ಲಿ ಕಾಣುವ ಮಿಂಚು, ಕೈಯ ಚಲನೆ, ಇದೆಲ್ಲವೂ ಬೇರೆ ಒಂದು ಅರ್ಥವನ್ನು ಸೂಚಿಸ್ತದೆ. ಸಾಧಾರಣವಾಗಿ ಆ ಪರಿಚಿತರು ಯಾರಾದರೂ ಇದ್ರೆ, ಆತ್ಮೀಯರಾದವರು ಪರಿಚಯ ಮಾಡುವ ಕ್ರಮ ಉಂಟು. ಇವರ ಗೊತ್ತಾಗಲಿಲ್ವಾ? ಬನ್ನಿ, ಇವರು ನನ್ನ ತಮ್ಮ, ಇವಳು ಹೀಗೆ ಅಂತ ಒಂದು ಹೇಳ್ಬೋದಲ್ಲ. ಕರೆದ್ರೆ ಇನ್ನೊಂದು ಪರಿಚಯ ಮಾಡಲಾರದಷ್ಟು ಜಿಪುಣೆ ಅಕ್ಕಾಗಿ ಹೋದೇನೆ. ಪರಿಚಯ ಮಾಡಿಸುವುದಲ್ವ? ಈಗ ಸುಮ್ಮನೆ ರೇಗಿಸಬೇಡ. ಯಾರಾದ್ರೇನು ನಿನಗೆ? ಯಾರಾದರೇನು ನಿನಗೆ? ನನ್ನ ಅಕ್ಕನ ಸೇವಕ್ಕೆ. ನನ್ನ ಸೇವಕ್ಕೆ ಅಲ್ವೋ? ನನ್ನ ಸ್ವಂತಿಗೆಯಿಂದ ಅವಳು ನಿರೀಕ್ಷಿಕೊಂಡಿದ್ದೇನೆ. ಆರಾದರೇನು ನಿನಗೆ? ಆ ಪ್ರಶ್ನೆಯಲ್ಲಿ ಅರ್ಥ ಮಾಡಿಕೊ. ನಾನು ಯಾವತ್ತೂ ಅದಿಷ್ಟು ಸ್ವರ ಎತ್ತಿಸಿದ್ದೇನೋ?
ಅವಳ ವಿಷಯಕ್ಕೆ ನೀನು ದೋಳಬೇಡ ಅನ್ನುವುದಕ್ಕಾಗಿ ಆ ಧ್ವನಿ. ಆರಾದರೇನು ನಿನಗೆ, ಅವಳಿಗೆ ಮದುವೆ ಆಗಿದೆ. ಗಂಧರ್ವರು ಅವಳ ಪತಿ ನೋಡು ನೋಡು ನೋಡು, ನಾನೀಗ ಅವಳಿಗೆ ಮದುವೆ ಆಗಿದೆ ಇಲ್ಲೋ ಅಂತ ನಾನು ಕೇಳಿದ್ದೇನೋ, ಅವಳ ಕೊರಳಲ್ಲಿ ಯಾಕಿಲ್ಲ ಮಾಂಗಲ್ಯ ಅಂತ ಕೇಳಿದೆನೋ, ಅವಳ ಕಾಲಿಗೆ ಇಣುಕಿ ನೋಡಿ ಮುತ್ತೈದೆತನದ ಲಕ್ಷಣಗಳಲ್ಲಿ ಒಂದಾದ ಕುರುಹು ಇಲ್ಲ ಅಂತ ಆಡಿದೆನೋ. ನೀನು ಇಲ್ಲದನ್ನೆಲ್ಲ ಸೇರಿಸಬಾರದು. ಅಲ್ಲ ನಾನು ಕೇಳುದು ಈಗ ಅವಳಿಗೆ ಮದುವೆ ಆಗಿದೆಯೋ ಅಲ್ಲ. ನೀನು ನೆನಪು ಮಾಡಿ. ನಾನು ಯಾಕೆ ಹೇಳಿದ್ದೇನೆ ಅಂದ್ರೆ, ನಿನ್ನ ಕಣ್ಣಿನ ನೋಟದಲ್ಲಿರುವ ಭಾವವನ್ನು ಗುರುತಿಸಿ ಆಡಿದ್ದು. ನೀ ಕೇಳಿದ್ದಕ್ಕಲ್ಲ, ನೀವೊಂದು ಕೇಳಬಾರದು, ಇದನ್ನು ನೋಡಬಾರದು ಅನ್ನುವುದಕ್ಕಾಡಿದ್ದು. ಅವಳಿಗೆ ಮದುವೆಯಾಗಿದೆ, ಬಲಾಢ್ಯರಾದಂಥ ಗಂಧರ್ವರು ಅವಳ ಪತಿಗಳಿದ್ದಾರೆ. ಆದ್ರಿಂದ ಸುಮ್ಮನೆ ಅದು ಇದ್ದು ಅಂತ ಮಾತಾಡಬೇಡ. ರಾತ್ರಿ ಆಯ್ತಲ್ಲ, ರಾತ್ರಿ ಆಯ್ತಲ್ಲ. ಅಂತಃಪುರಕ್ಕೆ ಬಂದಿದ್ದೇನೆ, ಅಕ್ಕನಿಂದ ತಿರಸ್ಕೃತನಾಗಿ ಬಂದನಲ್ಲ, ಇಲ್ಲಿಗೆ ಪರಿಚಯ ಮಾಡಿ. ಅವಳ ಉದಯ ಕಾಲದಲ್ಲಿ ಅವಳ ಮುಖವನ್ನೇ ಕಾಣುವ ಭಾಗ್ಯ ನನಗೆ ಬಂದಳಲ್ಲ. ಅವಳ ನಿಲಯದ ಬಾಗಿಲು ಕಂಗನು ಇರುವಷ್ಟೇ ತಿರಸ್ಕೃತನಾಗಿ ಬಂದ ಅನುಭವ ನನಗೆ. ಪರಿಚಯ ಮಾಡಿಕೊಡುವುದಕ್ಕೆ ಆಕೆ ಜಿಪುಣೆ ಆಗುತ್ತಾಳೆ, ಹಿಂದು ಮುಂದೆ ನೋಡ್ತಾಳೆ. 5 ಎಷ್ಟೋ ಪತಿಯಂದಿರು ಅಂತ ಹೇಳಿದ್ರು, ನಮಗದು ಸರಕು ಮಾಡುವಂಥ ವಸ್ತು ವಿಷಯವೇ ಅಲ್ವಾ. ಗಂಧರ್ವರಂತೆ, ಧೀರರಂತೆ, ಶೂರರಂತೆ, ಮುಟ್ಟಿದರೆ ಸುಡುವರಂತೆ, ಕೊಲ್ಲುವರಂತೆ, ಅಂತಹ ಪರಾಕ್ರಮಿಗಳ ಸಹವಾಸ ಬೇಡ ಅಂತ ಹೇಳ್ತಾರೆ. ನಾನು ಏನಪ್ಪ ಮಾಡಿದೆ, ಅವಳ ಬಗ್ಗೆ ಒಂದು ಪರಿಚಯ ಅಷ್ಟೇ ಕೇಳಿದೆ, ಏನಾದರೂ ಮಾತುಕತೆ ಆಡೋಣ ಎನ್ನುವ ಉತ್ಸಾಹ ಮಾತ್ರ ಇದ್ದದ್ದು. ಆದರೆ ಯಾವಾಗ ಅವಳದೇ ನೆನಪಿನಲ್ಲಿ ಅಂತಃಪುರಕ್ಕೆ ಬಂದನೋ, ಅಂತಃಕರಣದಲ್ಲಿ ಮುಳ್ಳೇ ತುಂಬಿಕೊಂಡ ಅನುಭವ. ಹಾಸಿಗೆಯ ಮೇಲೆ ಹಾಸಿದ ಮಲ್ಲಿಗೆಯ ಮೊಗ್ಗುಗಳು ಬಾಣದ ತುದಿಯ ಹಾಗೆ ಮೈಯನ್ನು ಚುಚ್ಚಿದುದರಿಂದ ಪ್ರಾತಃ ಕಾಲದವರೆಗೆ ನಿದ್ರೆಯೇ ನನ್ನ ಬಳಿಗೆ ಬರಲಿಲ್ಲ. ಮೊದಲಾದರೆ ನಿದ್ರಾ ದೇವಿಗೆ ಆದೇಶ ಮಾಡ್ತಿದ್ದೆ, ಎಲ್ಲಗೆ ನಿನ್ನ ಸಿರಿಮುಡಿಗೆ ಕೈ ಹಾಕಿ ಎಳೆದೇನೋ ವಾನಿಶಾದೇವಿ ಅಂತ ಕರೆದು ನನ್ನ ತೆಕ್ಕೆಗೆ ಸೇರಿಸುತ್ತಿದ್ದ ನಿದ್ರಾದೇವಿಯನ್ನು. ಆದರೆ ಅವಳೇ ಮುಳಿದು ನಿಂತಳಲ್ಲ ಈ ಹುಡುಗಿಯ ಹೆಣ್ಣಿನ ಕಾರಣದಿಂದ. ಹಾಗಾದರೆ ಇನ್ನೇನು ಮಾಡೋಣ ಅಂತ ಬೆಳಗ್ಗೆದ್ದು ಕಣ್ಣು ಹೊಸಕಿಕೊಂಡು ಇನ್ನೇನು ನೋಡ್ತೇನೆ, ಅವಳೇ ಕಾಣಲಿಕ್ಕೆ ಸಿಕ್ಕಿದ್ಲ. ಮಾತಾಡಿಸೇ ಬಿಟ್ಟೆ. ಮಾತಾಡಿಸುತ್ತಿದ್ದ ಹಾಗೆ ಅಕ್ಕ ಹೇಳಿದ್ದನ್ನೇ ಹೇಳ್ತಾಳೆ. ಧೀರರಾದಂಥ ಪತಿಗಳ ಇವರು ನಿನ್ನ ಕುಲವನ್ನೇ ತೀರ್ಚುವರು, ನಿಮ್ಮ ವಂಶವನ್ನೇ ಧ್ವಂಸ ಮಾಡ್ಪರು, ವೈರಾಟರ ಪರಂಪರೆಯನ್ನೇ ಅಳಿಸುವಳು, ಮತ್ಸ್ಯವನ್ನು ತೆಕ್ಕೊಂಡು ಹೋಗಿ ಕಡಲಿಗೆ ಹಾಕ್ತಾಳೆ ಅಂತ ಎದುರಿಸ್ತಾಳೆ. ಹಾಗೆ ಮದನಾರಿ ಎನಿಸಿಕೊಂಡ ಪರಮೇಶ್ವರನೇ ಒಮ್ಮೆ ಬಂದ್ರೆ ಭುಜಕ್ಕೆ ಭುಜ ಕೊಟ್ಟು ನೋಡು ಕೀಚಕನ ಪರಾಕ್ರಮ ಅಂತ ಹೇಳಬಲ್ಲ ಸಾಮರ್ಥ್ಯ ಇರುವ ನನ್ನ ಮುಂದೆ 5 ಮಂದಿ ಗಂಡಂದಿರ ಹೆಸರು ಹೇಳಿ, ಈ ನಮ್ಮಲ್ಲೊಂದು ರೂಢಿದ್ದುಂಟು, ಗೆರಸೆ ತಟ್ಟಿ ಮುಷಿಕ ಓಡಿಸುವುದು ಅಂತ. ಗೆರಸೆ ತಟ್ಟುವುದು, ಮುಷಿಕ ಓಡ್ಲಿಕ್ಕುಂಟು, ಗೆರಟೆಯನ್ನೇ ತುತ್ತು ಕೈಯುವುದಿಲ್ಲ. ರೂಢಿಯ ಪ್ರಯೋಗ ನಮಗನ್ವಯ ಮಾಡಿದರೆ ಲೋಕವನ್ನಾದರೂ ಗೆದ್ದೇನು, ನಾನು ಹೆದರಬೇಡ ಅಂತ ಹೇಳಿದರೆ ತಪ್ಪಿಸಿಕೊಂಡು ಹೋದ್ಲಲ್ಲ. ಈಗ ನಾನಂತೂ ವಿರಹದ ಉರಿಯಿಂದ ಸಾಯುವುದಿದ್ರು ಅಕ್ಕನ ಕಾಲಬುಡದಲ್ಲೇ ಬಿದ್ದು ಸಾಯ್ತೇನೆ. ಅಕ್ಕನ ಬಳಿಗೆ ಹೋಗ್ತೇನೆ. ಅಕ್ಕ ಎರಗಿದ್ದೇನೆ ಭವನೋ ಘಮಹರುಷದಿ ಪಿಳಿದುದ ಅಧಿಕ ಪ್ರೇಮಜೋ ನಾನು ಬದುಕುತ್ತೇನೆ. ತಮ್ಮ ಪರಿಗಿದು ಮುಖ ಗಂಗವನು ಮುಖವೇ ಸ್ಮರಸದ ಹದಿಯೋ ಬಳಲುವುದು ಅರಿತೆಂದಳು. ನನಗೆ ಜ್ವರ ನಿನ್ನೆ ಮೈ ಮುಟ್ಟಿ ನೋಡಂತ ಕೆಂಡದಂತ. ಏನು ಬಂದೆ ಏನು
ಇದು ತನಕ ನಾನು ಕೇಳದ ಪ್ರಶ್ನೆ ಕೇಳು ಹಾಗೆ ಮಾಡಿದೆ ನೀನೀಗ. ಯಾವ ಪ್ರಶ್ನೆ? ಯಾವತ್ತು ನೀವು ತಮ್ಮ ಬಾ ಅಂತ ನಾನು ಆಡುವುದು, ಹಾ ಇವತ್ತು ಹಾಗಲ್ಲ. ನಿನ್ನೆ ಬಂದು ಹೋದವ ಮತ್ತೆ ಅಷ್ಟು ಬೇಗ ಮತ್ತೆ ಬಂದ ಕಾರಣ ಹ್ಮ್ ಮತ್ತು ನಿನ್ನ ಮುಖದ ಭಾವವನ್ನು ಗುರುತಿಸಿ ಹಾ ಏನು ಬಂದೆ ಈ ತಮ್ಮ ಹಾ ಅಂತ ಕೇಳಲೇಬೇಕಾದ ಸ್ಥಿತಿ. ಹಾ ನಿನ್ನ ಮುಖ ನೋಡ್ತೇನೆ, ಹೇಗೆ ಕಾಣಿಸ್ತದೆ? ಅದು ಮುಸುಡಾಗಿ ಹೋಗಿದೆ ಈಗ. ಹಾಗೆ ಕಾಣಿಸ್ತದ? ಅಲ್ಲೋ ಮತ್ತೆ ಮುಖದ ಹಾಗೆ ಉಂಟು ಅದು. ಇನ್ನೇವರೆಗೆ ತನ್ನ ತಮ್ಮನೆಂಬ ಕೀಚಕನ ಮುಖಾರವಿಂದ ವಿಶೇಷವಾದ ಕಳೆ ಹುರಿ ಮೀಸೆಯಿಂದ ಹೊಂತಕಾರಿ ಯಮನನ್ನೇ ನಾಚಿಸುವ ಹಾಗೆ ಅಂತ ಹೇಳುವವಳಿಗೆ ಈಗ ಮುಸುಡಿನ ಹಾಗೆ ಕಾಣುತ್ತದೆ. ಯಾಕೆ ಹೇಳಿದ್ದೇನೆ ಗೊತ್ತು? ಹ್ಮ್ ಚಂದಕ್ಕೆ ವ್ಯವಹಾರ ಮಾಡುವವರಿಗೆ ಏನೂ ಆಗುವುದಿಲ್ಲ. ಹಾ ಕೆಲವು ಸಲ ಬೇಡದ ಕೆಲಸಕ್ಕೆ ಕೈ ಹಾಕಿದ ಮೇಲೆ ಹಾ. ಆ ಕಡೆ ಮುಖಕ್ಕೆ ಹೊಡೆದಾಗೆ ಉತ್ತರ ಬಂತು ಅಂತಾದ್ರೆ ಮುಖಭಂಗ ಆಗ್ತದೆ. ಗೊತ್ತಾಯ್ತಾ? ನಾನು ವೈಯಕ್ತಿಕವಾದ ಸಮಸ್ಯೆಗಳನ್ನಾದರೂ ಗೌಣ ಮಾಡಿ ಸಾರ್ವಜನಿಕರ ಸಮಸ್ಯೆಗಳಿಗೆ ಕಿವಿಗೊಡುವ ನಿನ್ನ ಪ್ರೀತಿಯ ತಮ್ಮನಲ್ವೇ? ಹೌದಪ್ಪ. ಉಳಿದವರು ಸೌಖ್ಯವಾಗಿರಬೇಕು, ಯಾರು ಬೇಯ ಕೂಡದು ನೋಯ ಕೂಡದು. ಈ ಸಾರ್ವಜನಿಕ ಸೇವೆ ಎನ್ನುವುದು ಸಮಷ್ಟಿಯಾಗಿರಬೇಕೆ ಹೊರತು ಯಾವುದೋ ಒಂದು ವರ್ಗಕ್ಕೆ ಮಾತ್ರ ಸೀಮಿತವಾಗಿ ಅಯ್ಯೋ ಶಾಂತಂ ಪಾಪಂ ಅಬಲ, ಆ ಅಬಲ ಅಂತ ಹೇಳುವ ವರ್ಗಕ್ಕೆ ನೋವೇ ಬರಕೂಡದು. ಯಾರು ಸ್ತ್ರೀ ಶೋಷಕರಿದ್ದಾರೋ ಅಂತವರ ಹೆಡತಲೆಯನ್ನು ಮೆಟ್ಟಿ ಆ ಶೋಷಿತೆಯಾದ ಹೆಣ್ಣನ್ನು ನನ್ನ ಬಲಕ್ಕೆ ಸೆಳೆದು ಆಶ್ರಯ ಕೊಡುವ ದೀನ ಬಂಧು ಅಲ್ವೇ ನಾನು? ನಿನ್ನ ಹೇಳಿಕೆಯಲ್ಲಿ ಉಂಟಲ್ಲ, ಅಬಲೆಯರ ಅಂತ ಹೆಣ್ಮಕ್ಕಳಿಗೆ ರಕ್ಷಣೆಯನ್ನು ಕೊಡಬೇಕು, ಯಾವುದೋ ದುರ್ಬಲ ಮನಸ್ಸಿನವರು ಆಕ್ರಮಣ ಮಾಡಿದರು ಅಂತಾದ್ರೆ ಅವರಿಗೆ ಶಿಕ್ಷೆಯನ್ನು ಕೊಟ್ಟು ಅವರನ್ನು ಬಲಕ್ಕೆ ಸೆಳೆಯಬೇಕು ಅಂತ ಒಂದು ಮಾತು ಹೇಳಿದ್ದು ನಾನಲ್ಲದ ಮತ್ತಾರು ಅಲ್ಲ. ಅವರಿಗೆ ಬಲವಾಗಿ ನಿಲ್ಲಬೇಕು ಅಂತ ಹೇಳಿದ್ರೆ ಚಂದ ಆಗ್ತದೆ. ನನಗೆ ನಿನ್ನ ಮುಖ ನೋಡುವಾಗ ಉಂಟಲ್ಲ, ನೇರ ಕೇಳ್ತೇನೆ, ನಿನ್ನ ಒಂದು ಎಂತ ಉರಾಳರದ್ದು ಅಥವಾ ಉಡಾಳರ ಸಂತೆ ಉಂಟಲ್ಲ ನಿನ್ನ ಹಿಂದೆ ಒಟ್ಟಿಗೆ ಬರುವವರು, ಚಿಕ್ಕಯ್ಯ ದೊಡ್ಡ ಹೌದು, ಬರೇ ಉಡಾಳರವರು, ಕೆಡುಕರು, ಇವರನ್ನೆಲ್ಲ ಕಟ್ಟಿಕೊಂಡು ಬೇಡದ ಕೆಲಸಕ್ಕೆ ಬೀದಿಸುತ್ತ ಒಂದು ಸಣ್ಣ ಅಭ್ಯಾಸ ನಿನಗೆ ನನಗೆ ಗೊತ್ತಿಲ್ಲದೇನಲ್ಲ ಅದು. ಹೇಳು, ಆಗ ಇಲ್ಲಿ ನಿನ್ನೆ ಇಲ್ಲಿ ಸಭೆಗೆ ಬಂದಿದ್ದಿ, ಓ ಅಲ್ಲಿದ್ದವಳು ಅಂತ ಮಾರುದೂರ ಕೈ ಆಡಿಸಿ ಮಾತಾಡಿದ್ದಿ, ಎಲ್ಲಾದ್ರೂ ಕೆಳಕಿದ್ದಿ ಹೇಗೆ? ಕೆಣಕಿ ಎಂತದೋ ಒಂದು ಹೇಳಿಸಿಕೊಂಡ ಸ್ಥಿತಿಯ ಸತ್ಯೇಳು. ಇನ್ನು ಅವಳನ್ನು ಕೆಣಕಲಿಕ್ಕೆಲ್ಲ ಹೋಗಲಿಲ್ವಲ್ಲ. ಈಗ ಕೆಣಕ್ಲಿಕ್ಕೆ ಹೋದ್ರೆ ಏನು ಅನ್ನುವುದಕ್ಕೆ ನಿನಗೆ ಅನುಭವ ಸಿದ್ಧವಾಗುವ ಆದೀತು. ಯಾಕೆ ಗೊತ್ತುಂಟ? ನಾನು ಆಗ ಸೂಕ್ಷ್ಮವಾಗಿ ಹೇಳಿದ್ದೇನೆ ಅವಳ ಸ್ಥಿತಿ ಎಂತದ್ದು ಅಂತ. ಓ ಇಲ್ಲಿರುವ ನೀನು ಹೇಳಿದ ಕಮಲ ವಿಮಲರಂತಲ್ಲ, ಜಲಜ ಕೋಮಲೆಯರು ಹಾಗಲ್ಲ. ಅವಳಿಗೆ ಗಟ್ಟಿಯಾದ ಆವರಣ ಉಂಟು. ಆವರಣವಿರುತ್ತಾ ನೀನಲ್ಲಿ ಏನೋ ಕೆಣಕುವುದಕ್ಕೆ ಅಥವಾ ಅವಳಲ್ಲಿ ಏನಾದ್ರೂ ನಿನ್ನ ಭಾಷೆಯಿಂದ ಮಾತಾಡ್ಲಿಕ್ಕೆ ಹೋದ್ರೆ ಕೆಡುಕಾಗ್ತದೆ. ಹಾಗೆ ಬೇಡದಕ್ಕೆ ಸತ್ಯ ಹೇಳು, ಬೇಡದ ಹೇಗೆ ತಾಯಿ ಇಲ್ಲದೆ ಹೋದ್ರೆ ಎಲ್ಲ ನೋವುಗಳನ್ನು ಹೇಳಬೇಕಾದ್ದು ಯಾರಲ್ಲಿ? ತಾಯಿ ಇಲ್ಲ, ದೊಡ್ಡಕ್ಕನಲ್ಲಿ. ಹಾಗಾದ್ರೆ ಅಕ್ಕ ಕೇಳಕ್ಕ. ನನಗೆ ಜ್ವರ ಅಕ್ಕ. ಓ ಅಕ್ಕ ಜ್ವರ ನಿನ್ನೆ ಎಂತದ್ದು? ಹಕ್ಕಿಗೆ ರೆಕ್ಕೆ ಬಲ, ಭಾವನಿಗೆ ಭಾವನ ಬಲ. ಹೇಳು ಹೇಳು ಎಂತದ್ದು? ಹೇಳು ಹೇಳು ಅಂತೇಳಿ ನೀನು ಕಿವಿ ಕೊಟ್ಟರಲ್ಲ, ನಾನು ಹೇಳು. ಮತ್ತೆ ನಾನು ಎಲ್ಲೋ ಕಿವಿ ಕೊಡ್ತೀನಿ. ನೀನೆಲ್ಲೋ ಅನ್ಯ ಮನಸ್ಕಳಾಗಿ ಬೇರೆ ಕಡೆಗೆ ನಿನ್ನ ಮತಿಯನ್ನು ಚಲಿಸಿ ತಮ್ಮನ ಮಾತನ್ನು ಗೌಣಗೊಳಿಸಿದ್ರೆ
ನೀ ಕೆಲವು ಸಲ ಹಾಗೆ ಮಾಡಬೇಕು ಅಂತ ಆಗ್ತದೆ ನನಗೆ. ಭಾವನೆಗೆ ಭಾವನ ಬಲ ಅಂತ ಹೇಳಿದ್ರೆ ಹಾ ನಿನ್ನನ್ನು ಹಾ ನಮ್ಮ ಅಪ್ಪಯ್ಯ ಹ್ಮ್ ವಿರಾಟನಿಗೆ ಹ್ಮ್ ಮತ್ಸ್ಯ ನರೇಶನಿಗೆ ಹ್ಮ್ ಮದುವೆ ಮಾಡಿ ಕೊಟ್ಟದ್ದರಿಂದ ಹಾ ಅವನಿಗೆ ದೊಡ್ಡ ಸ್ಥಿತಿ ಬಂದದ್ದು. ಹಾ ಹಾ. ತನ್ನ ಪ್ರಾಮಾಣಿಕವಾಗಿ ಒಪ್ಪುತ್ತಿಯಲ್ಲ ನೀನು. ಹೌದಪ್ಪ, ನನ್ನ ಚಂದ ನೋಡಿ ಎಲ್ಲೋ ವಯಸ್ಸಿದ್ದವರು. ಕೀಚಕನ ಅಕ್ಕನ ಬಲದಿಂದಲೇ ಅವನಿಗೆ ಮತ್ಸ್ಯ ನರೇಶ್ವರ ಅಂತ ಹೆಸರು ಬಂದದ್ದು. ಹೌದಪ್ಪ, ನೀನು ತಮ್ಮಂದಿರೆಲ್ಲ ಒಟ್ಟು ಸೇರಿ ಇಲ್ಲಿ ಬಂದು ನಿಂತ ಕಾರಣ ಸ್ವಲ್ಪ ಗಟ್ಟಿಯಾದ್ದು ಅಂತ ಹೇಳು. ಈಗ ಹೆಣ್ಣುಗಳ ಕಾಲು ಗುಣದಿಂದಲೇ ಮನೆ ಎನ್ನುವುದು ಅಭಿವೃದ್ಧಿಯನ್ನು ಹೊಂದಲೂಬಹುದು, ಪತನ ಹೊಂದಲೂಬಹುದು. ಹೌದೌದು. ಹಾಗೆಂದು ಹೆಣ್ಣು ಎನ್ನುವಳು ಸಣ್ಣದು ಅಂತ ಹೇಳಕೂಡದು. ಯಾಕೆ ಪತನ ಹೊಂದುತ್ತದೆ? ಯಾಕೆ? ಆ ಹೆಣ್ಣು ಅಲ್ಲಿಗೆ ಹೊಸಿಲು ಮೆಟ್ಟು ಬಂದ ಮೇಲೆ ಮನೆಯವರು ಚೆಂದ ನೋಡಿಕೊಳ್ಳದೆ ಹೋದರೆ, ಆಕೆಯನ್ನು ಪೂರ್ವಾಗ್ರಹದಿಂದ ನೋಡಿದ್ರೆ, ಆಕೆಯನ್ನು ಪ್ರತ್ಯೇಕವಾಗಿ ನೋಡಿದ್ರೆ, ಆಕೆಯನ್ನು ಪಂಕ್ತಿ ಭೇದದಿಂದ ನಡೆಸಿಕೊಂಡ್ರೆ ಆ ಮನೆಯಲ್ಲಿ ಅನಾಹುತ ಉಂಟಾಗ್ತದೆ. ಯಾವುದೋ ಮನೆಯಲ್ಲಿ ಹುಟ್ಟಿದ ಹೆಣ್ಮಗಳಿಗೆ ಆ ಮನೆಯ ಕ್ರಮ, ಅಲ್ಲಿಯ ಸಂಸ್ಕಾರ ಗೊತ್ತಿರ್ತದೆ. ಈ ಮನೆಗೆ ಸಂಸ್ಕಾರ ನಾವು ಕಲಿಸಬೇಕು. ವಿರಾಟ ರಾಜನ ಅರ್ಥಾತ್ ನನ್ನ ಭಾವನ ಅರಮನೆಯಲ್ಲಿ ನಿನಗೆ ರಾಜೋಪಚಾರ, ಏನಾದ್ರು ಶ್ರೇಷ್ಠವಾದಂತ ಮನೆ, ನಿನಗೆ ಪ್ರತ್ಯೇಕವಾದಂತಹ ವ್ಯವಸ್ಥೆ, ನಿನಗೆ ನಾರಿ ಗಣನರ ಶುಶ್ರೂಷೆ ಮಾಡುವುದಕ್ಕೆ ಪ್ರತ್ಯೇಕ ಮಂಡಳಿ, ಇದೆಲ್ಲ ಬಂದದ್ದೇ ಕೀಚಕನೆಂಬ ಪ್ರೀತಿಯ ತಮ್ಮನಿಗೆ ಆಶ್ರಯ ಕೊಟ್ಟದ್ದರಿಂದ. ಹೌದಪ್ಪ, ಆಯ್ತು, ಈಗ ಸಮೃದ್ಧವಾಗಿದೆ ಜೀವನ, ಸಂತೋಷ. ಅದನ್ನೆಲ್ಲ ಎಂತ ಕರುಣಾರ್ದ್ರ ಮನಸ್ಸುಳ್ಳವಳು ನೀನು. ನಡೆಯಲೋ ಕೀಚಕ, ಹೊರಗೆ ಹೋಗಲೋ ಕೀಚಕ ಅಂತ ಒಮ್ಮೆ ಆದ್ರೂ ಹೇಳಿದ್ಯೋ? ಇಲ್ಲ ಇಲ್ಲ. ಊಟ ಕೊಡುವುದಿಲ್ಲ ಅಂತ ಹೇಳಿದ್ಯೋ? ಇಲ್ಲ ಇಲ್ಲ. ಅವನು ಇಲ್ಲಿಗೆ ಬಂದ್ರೆ ಅವನನ್ನು ಬಾಗಿಲು ಮುಚ್ಚಿ ಅತ್ಲಾಗ ಅಟ್ಟಿ ಅಂತ ಹೇಳಿದ್ಯೋ? ಇಲ್ಲಪ್ಪ, ನಿನಗೆ ಸ್ವಾತಂತ್ರ್ಯ ಅಲ್ವ ಇಲ್ಲಿಗೆ. ಎಷ್ಟೋ ಸಲ ನಿನ್ನ ಹೃದಯ ಕಿವಿಚುವ ಹಾಗಿನ ತಪ್ಪು ಕೆಲಸಗಳನ್ನು ಮಾಡಿದ್ರು ನನ್ನ ಪ್ರೀತಿಯ ತಮ್ಮನಾದ ಕೀಚಕನ ಅಂತಃಕರಣದೊಳಗೆ ಹಾಕಿ ಅದನ್ನು ಮನ್ನಣೆಗೆ ಒಳಪಡಿಸ್ಲಿಲ್ವೋ? ತಮ್ಮ ಅಲ್ವಾ? ಹಾಗಾದ್ರೆ ತಮ್ಮ ಎನ್ನುವ ಅಭಿಮಾನ ಇದ್ರೆ ಅಕ್ಕಯ್ಯ ಒಂದನ್ನಂತೂ ನನ್ನ ನನಗೆ ಅಭಿಮಾನ ಉಂಟು ಅಂತ ಎಲ್ಲ ಹೇಳುದಲ್ಲ ನೀನು. ಹಾಗೆ ಅಂದ್ರೆ ಎಲ್ಲ ಹೇಳುದು ಬೇಡ, ನಿನಗೆ ತಿಳಿದದನ್ನೆಲ್ಲ ಹೇಳು. ಅದೆಂತದ್ದು? ಎಲ್ಲ ಹೇಳಬೇಕಾದ್ರೆ ಊರು ಸುತ್ತು ಬೇಡ ನೀನು. ಹೌದೌದು. ಅಲ್ಲ, ಇದರೊಳಗಿರುವುದನ್ನು ಪೂರ್ತಿ ಹೇಳು. ಇದರೊಳಗೆ ನಿನ್ನೆಯ ದಿನ ನಿನ್ನ ಘಟನದಲ್ಲಿ ಸಂಧಿಸಿದ ಸ್ತ್ರೀ ಸಮೂಹದ ಮಧ್ಯೆ ಕಂಡು ಮಾನಸಿಕವಾಗಿ ಒಳಗೊಳಗೆ ನೋವು ಅನುಭವಿಸಿ ಬಾಯಿ ಬಿಟ್ಟು ಹೇಳ್ತೇನೆ, ಅಕ್ಕನಾದರೆ ಏನು, ನನಗೂ ನಿನಗೊಂದು ಸಲುಗೆ ಉಂಟು. ವಿರಹದ ಹಬೆಯಲ್ಲಿ ಬೇಯುವ ಹಾಗೆ ಮಾಡಿದ ಆ ವಿದ್ಯುಲ್ಲೋಚನೆಯಾದ ತರುಣಿ, ಕಾಮನ ಕೈಯ ಕಬ್ಬಿನ ಬಿಲ್ಲಿನ ತುಂಡು ಈ ಕಡೆಗೆ ಸಿಡಿದ ಹಾಗಿರುವಂತಹ ನಾರಿ ಘಟನದ ಮಧ್ಯದ ಮಯೂರಿ, ಅವಳು ಹಾಗೆ ಇರುವುದಕ್ಕೆ ಏನು ಕಾರಣವೋ ನನಗೆ ಗೊತ್ತಿಲ್ಲ. ಎಲ್ಲಿಂದ ಬಂದಳಕ್ಕ, ನೀನು ಎಲ್ಲಿಂದ ಸಂಪಾದಿಸಿದೆ? ಅವಳನ್ನು ಕಂಡ ಮೇಲೆ ನಾನು ನಿನ್ನ ಮುಂದೆ ಬಾಯಿ ಬಿಟ್ಟು ಹೇಳಲ್ಲ, ಇಲ್ಲ, ವ್ಯಾಕರಣ ಬದ್ಧವಾಗಿ ಚಂದ ಹೇಳ್ತೇನೆ. ಅವಳನ್ನು ನಿನ್ನೆ ಕಂಡ ಮೇಲೆ ಊಟ ಮೆಚ್ಚುವುದಿಲ್ಲ, ಗಾಳಿ ಬಿಸಿಯಾಗುತ್ತದೆ, ಶೈತ್ಯದ ಅನುಭವ ಮರೆತು ಹೋಗಿದೆ, ಅನ್ನ ತಿನ್ನುವಾಗ ಕಲ್ಲು ತಿಂದ ಹಾಗಾಗ್ತದೆ, ಮಲಗಿದ ಹಂಸತೂಲಿಕಾ ತಲ್ಪದ ಶಯನ ಎನ್ನುವುದು ಮುಳ್ಳಿನಿಂದ ಚುಚ್ಚಿದ ಹಾಗಾಗುತ್ತದೆ. ಇಷ್ಟು ವಿಪರೀತ ಆಗುತ್ತದೆ ಅಂತ ಆದರೆ ನನ್ನೊಳಗೆ ಪ್ರವೇಶ ಮಾಡಿದಂತ ಮದನ ಒಳಗೆ ಬೆಂಕಿ ಕೊಟ್ಟಿದ್ದಾನೆ, ಉರಿತಾ ಇದ್ದೇನೆ. ಅಕ್ಕ, ಬಾಯಿ ಬಿಟ್ಟು ಹೇಳ್ತೇನೆ, ನನಗೆ ಅವಳ ಮೇಲೆ ಮನಸ್ಸಾಗಿದೆ ಅಕ್ಕ, ಮನಸ್ಸಾಗಿದೆ ನನಗೆ. ಈಗ ಅಯ್ಯ ಅಂತ ಹೇಳಿತ್ತಿದ್ದ ಬಾಯಿಂದ ಬೇರೆ ಮಾತು ಹೇಳಬೇಕಾಗ್ತೇನೆ ನಾನು. ನಾನು ಹೇಳಿ ಮುಗಿಸಿದ್ದೇನೆ. ಅಲ್ಲ, ತಲೆ ಎತ್ತುಂದಾಡಿದ್ದು ನಾನು. ತೀರ್ಮಾನ ನಿನ್ನ ಕೈಗೆ ಕೊಡಲಾಗಿದೆ. ಇಲ್ಲಿ ಕೇಳು, ಏನು? ಒಂದು 3 ದಿವಸ ಜ್ವರ ಬಂದ್ರೆ ತಲೆ ಎತ್ತುದಲ್ಲ, ಎದ್ದು ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಶೈತ್ಯೋಪಚಾರದಿಂದಲೂ ತಣಿಯಲಾಗದ ತಾಪ, ಒಳಗೆ ಕೊತ ಕೊತ ಕೊತನೆ ಕುದಿಯುವುದು, ಮಂಚ ಬೈಯುವುದು, ನನ್ನನ್ನು ಇಲ್ಲೇ ಮಲಗುತ್ತೆ ಎದ್ದು ಹೋಗು ಅಂತ. ಎಲ್ಲಿಗೆ ಹೋಗಲಿ ನಾನು? ಹೌದೀಗ ನಾನು ಹೇಳುವ ಜ್ವರ ಬೇರೆ, ನೀನು ಹೇಳುವ ಜ್ವರ ಬೇರೆ. ನಾನು ಹೇಳುವುದು ದೈಹಿಕವಾದಂಥ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿ ಶೈತ್ಯದಿಂದಲೂ ಅದರಿಂದ ಬಂದ ಜ್ವರ. ಈಗ ನಿನಗೆ ಬಂದ ಜ್ವರ ಅದಲ್ವಲ್ಲ. ಈಗ ಯಾವ ಜ್ವರ? ಮತ್ತೆ ಆ ಹೆಣ್ಮಗಳನ್ನು ಕಂಡು ನಿನ್ನಲ್ಲಿ ಉಂಟಾದಂಥ ಬಯಕೆಯ ಭಾವ ಬೀಗಿದ್ದೀಗ. ತಪ್ಪ, ಕಾಮದ ಕುರಿತಾಗಿ ಉಂಟಾದಂಥ ಜ್ವರ ಅದು. ಪಾಪಿ, ಬರೇ ಪಾಪಿ ಅಂತ ಹೇಳಿದಲ್ಲ, ಎಲೆ ಪಾಪಿ ಅದೇ ಹೇಳ್ಬೇಕು. ನೀನು ಮಹಾಪಾಪಿ ಅಂತ ಶಬ್ದ ಇಲ್ವೋ? ಅಷ್ಟು ಹೇಳಿದ್ರೆ ನನ್ನ ತಮ್ಮನು. ನೀನು ಎಷ್ಟು ಬೈ ನನ್ನನ್ನು ನಿಂದಿಸು. ನಾನು ನಾಳೆ ಕಾಮನ ಊರಾದ ಕುಸುಮಾವತಿಯ ಮೇಲೆ ಚತುರಂಗ ಸೇನೆಯನ್ನು ತೆಕ್ಕೊಂಡು ಹೋಗಿ ದಂಡೆತ್ತಿ ಹೋಗಿ ಅವನ ಅಶೋಕ, ಅರವಿಂದ, ಚೂತ, ನವಮಲ್ಲಿಕ, ನೀಲೋತ್ಪಲ ಎನ್ನುವಂತ ಬಾಣದ ಬತ್ತಳಿಕೆಗೆ
ಬೆಂಕಿ ಕೊಡದೆ ಹೋದ್ರೆ ನಿನ್ನ ತಮ್ಮನೇ ಅಲ್ಲ. ಎಂತ ಬಾಣ ಬಿಡ್ತಾನೆ, ಎಳೆದು ಬಿಡ್ತಾನಪ್ಪ. ಎಂತ ಬಾಣ ಬಿಡ್ತಾನೆ? ಐದೇ ಇರುವುದು ಅವನ ಹತ್ರ. ಈಗ ಇದನ್ನು ನಿನ್ನ ಮೇಲೆ ಪ್ರಯೋಗಿಸಿದ್ದು. ಯಾಕೆ ನನ್ನ ಮೇಲೆ ಪ್ರಯೋಗಿಸಿದ್ದು? ನನ್ನ ಮೇಲೆ ಪ್ರಯೋಗಿಸಬೇಕು? ಅವನಿಗೆ ಬೇರೆ ಜನ ಇಲ್ವೋ? ಅಲ್ಲ, ಬೇರೆ ಜನ ಇಲ್ವೋ ಅಂತ ಕೇಳಿದ್ರೆ ಯಾವುದು ದುರ್ಬಲ ಶರೀರವೋ ಅದಕ್ಕೆ ಮಾತ್ರ ಸೇರ್ತದೆ ಅದು. ನನ್ನ ಶರೀರ ಸಬಲರಿಗೆ ಇರುವುದಿಲ್ಲ. ನನ್ನ ಶರೀರ ದುರ್ಬಲ ಅಂತ ಹೇಳುವುದು ಬುದ್ಧಿ. ಬುದ್ಧಿಯ ಹಿಡಿತ ಇದ್ದವನಿಗೆ ಇಂದ್ರಿಯ ವಾಸನೆ ಇರುವುದಿಲ್ಲ, ಬರುವುದಿಲ್ಲ. ನಿನ್ನ ಬುದ್ಧಿ ಮನಸ್ಸಿಗೆ ಮಾರಿಕೊಂಡಿದ್ದಿ. ಅವಳನ್ನು ನೋಡಿ ಆಯ್ತು, ಕಣ್ಣು ಬಿಟ್ಟಿದ್ದಿ, ಯಾಕೋ ಜೊಲ್ಲು ಸುರಿತದೆ. ಈಗ ಭಾವ ಹೆಚ್ಚಾದ ದುರ್ಬಲತೆಯನ್ನು ಕಂಡಾಗ ಅಲ್ಲಿ ಬಾದ ಪ್ರಯೋಗ ಅದು. ನಿನಗೊಂದು ಹೇಳಬೇಕು, ಯಾವ ಸತಿ ಆದ್ರೂ ಒಲಿದು ಬರಬೇಕು. ಬಾಣ ಆ ಕಡೆಗೂ ಬರಬೇಕು, ಈ ಕಡೆಗೂ ಬರಬೇಕು. ಹೌದಪ್ಪ, ನಿನಗೊಬ್ಬನಿಗೆ ಬಾಣ ನೀರಲ್ಲಿ ಹೋಗ್ತದೆ. ನನ್ನ ಈ ಕೃಷಿಕ ವನಿಗಾನದವನ ತೋಟ ವ್ಯವಸ್ಥೆಗೆ ಬೇಕು. ನೀರು ಬಾ ಅಂತ ಹೇಳಿದ್ರೆ ಬರ್ತದ? ಬರುವುದಿಲ್ಲ. ಒಂದು ಕಣಿವೆ ಮಾಡಬೇಕು, ಕಾಲುವೆ ಮಾಡಬೇಕು, ಬಾ ನೀರೆ ಅಂತ ಕರ್ಕೊಂಡು ಹೋಗ್ಬೇಕು. ಅವಳಿಗೂ ಹಾಗೆ ಬಾ ನೀರೆ ಅಂತ ಕರಿಬೇಕು. ಹೌದಪ್ಪ, ನಿನಗೆ ಹೆಣ್ಣು ಒಲಿದು ಬರ್ಬೇಕಂದ್ರೆ ನಾನು ಇಲ್ಲಿ ಕೂತು ಜಪ ಮಾಡಿ ನಿನಗೆ ಅವಕಾಶ ಕೊಡು. ಅಲ್ಲ, ನಿನಗೆ ಗದ್ದೆಗೆ ಕಣಿ ಮಾಡುವ ಮನಸ್ಸುಂಟು. ಆದ್ರೆ ಗದ್ದೆ ಏನು ಯಾವುದು ಎನ್ನುವುದನ್ನು ಯೋಚನೆ ಮಾಡಬೇಕಾದವಳು ನಾನು. ಅದಕ್ಕೆ ಈಗ ಮೊದಲೆಲ್ಲ ಸಖಿ ವೃಂದವನ್ನು ಇಲ್ಲಿ ನಿಯಮಿಸುತ್ತಿದ್ದವನು ನೀನು. ಇವಳ ವಿಷಯದಲ್ಲಿ ನಿನ್ನ ಹಕ್ಕಲ್ಲ, ನನ್ನ ಹಕ್ಕಾಗಿದೆ. ನಾನು ಅದನ್ನೇ ಕೇಳುದು. ನಿನ್ನ ಅಂತಃಪುರ ಎನ್ನುವಂತಹ ಜಲಾಶಯದಿಂದ ಹೊರಗೆ ಬಿಡಲಾದಂತ ನೀರು ಹರಿಯುತ್ತಿದೆ, ಅವಳು ಎನ್ನುವ ಹೆಸರಿನಿಂದ ಹೇಗೆ ನಾನೊಂದು ಕಣಿವೆ ಮಾಡಿ ಈಚೆಗೆ ನಾನು ಸ್ವಲ್ಪ ಎಲ್ಲಾದ್ರೂ ಸ್ವಲ್ಪ ಒಂದು ಕೋಮ ಕೊಟ್ಟರೆ ಸಾಕು. ಇಲ್ಲಿ ಕೂತ್ಕೊಳ್ಳು, ಸುಮ್ಮನೆ ಇಲ್ಲಿ ಕೇಳು. ಎಂತದ್ದು ಅದು? ಸರಿಯಾಗಿ ಯೋಚನೆ ಮಾಡು. ಅವಳು ಯಾರು ಅನ್ನೋದಕ್ಕೆ ನಾನಾಗ ಸೂಚ್ಯವಾಗಿ ಹೇಳಿದ್ದೇನೆ. ಅವಳು ಅಬಲೆಯಲ್ಲ, ಸಬಲೆ. ಗೊತ್ತಾಯ್ತಾ? ಬಲೆ. ಸಬಲೆ ಇದ್ದಾಳೆ. ಸ ಮತ್ತು ಬಲೆಯನ್ನು ಬೇರೆ ಮಾಡಬೇಡ. ಸಬಲೆ, ದುರ್ಬಲೆಯೂ ಅಲ್ಲ. ಅವಳು ಯಾವುದೋ ಕಾರಣಕ್ಕಾಗಿ ಇಲ್ಲಿ ಆಶ್ರಯವನ್ನು ಹೊಂದಿದ್ದಾಳೆ. ಮತ್ತು ಅವಳು ಹೇಳಿದ್ದಾಳೆ ತಾನು ಎಂಥ ಸ್ಥಿತಿಯಲ್ಲಿ ಉಳ್ಳವಳು ಎನ್ನುವ ಹಾಗೆ. ನಿನಗೆ ಕಣ್ಣು ಸರಿ ಕಾಣ್ತಾ ಇದ್ರೆ ಅವಳ ಕೊರಳಲ್ಲಿರುವ ಮಂಗಳಸೂತ್ರವು ನಿನಗೆ ಕಾಣ್ತದೆ. ಯಾವ ಕಾಲಕ್ಕಾದ್ರೂ ಪರ ಸತಿಯರ ಕುರಿತಾಗಿ ಅಪೇಕ್ಷೆಯನ್ನು ಯಾವನಾದ್ರೂ ಹೊಂದಿದ್ರೆ ಅದು ಒಳ್ಳೆಯದಾಗುವುದಿಲ್ಲ ಎನ್ನುವುದು ಸತ್ಯವೇ. ನಿನಗೆ ಎರಡು ಉದಾಹರಣೆ ಕೊಡ್ಲ. ಬಾಳೆ ಕೊನೆ ಹಾಕ್ತದೆ, ಅದಕ್ಕೆ ಹೆಸರೇನು ಗೊತ್ತೋ? ಬಾಳೆಗೊನೆ ಅಥವಾ ಬಾಳೆ ಕೊನೆ. ಕೊನೆ ಹಾಕಿದಲ್ಲಿಗೆ ಬಾಳೆ ಆಯುಸು ಮುಗಿಯಿತು. ಒಂದು ಏಡಿ ಗರ್ಭ ಧರಿಸ್ತದೆ. ಏನಾಗ್ತದೆ ಹೇಳು? ಮರಿ ಹೇಗೆ ಹೊರಗೆ ಬರ್ತದೆ? ಅದರ ಹೊಟ್ಟೆಯನ್ನು ಒಡೆದು ಬರ್ತದೆ, ಏಡಿಯು ಸಾಯ್ತದೆ. ಇದನ್ನೆಲ್ಲ ಹೇಳಲೇ ಇಲ್ಲ ನೀನು. ನಾನು ಇನ್ನೊಂದು 4 ದಿನ ಇಲ್ಲೇ ಇರ್ತೇನೆ. ಅಲ್ಲ, ನಿನಗೆ ಸಮಯ ಬಂದಾಗ ಹೇಳುವಂತಿದ್ದದ್ದು. ಈಗ ಇಷ್ಟು ಒಳ್ಳೆ ಸಮಯ ಇನ್ನು ಬರಲಿಕ್ಕಿಲ್ಲ. ನಿನ್ನ ಈ ಪರನಾರಿಯರ ಕುರಿತಾದ ಅಪೇಕ್ಷೆ ಅಂದರೆ ಹೇಗೆ ಗೊತ್ತೋ? ಬಾಳೆಗೊನೆ ಹಾಕಿದಾಗೆ, ಏಡಿ ಗರ್ಭ ಧರಿಸಿದಾಗೆ. ಅದರಿಂದ ಉಂಟಾಗುವುದು ನಷ್ಟ, ಅವನತಿಯ ಹೊತ್ತು ಬೇರೆಂಥದ್ದೂ ಅಲ್ಲ ಮಗು. ನನಗೆ ಗೊನೆ ಹಾಕಿ ನಷ್ಟ ಆದ ಬಾಳೆ ಆದರೂ ಆದೀತು, ಹೂರಣ ಸೇರಿಸಿ ತಿನ್ನುವಂತಹ ವ್ಯಂಜನ ಮಾಡಿ. ನಷ್ಟ ಯಾವುದೆಲ್ಲ ಆಗ್ತದೆ ಅಂತ ಗೊತ್ತಿಲ್ಲ. ಎಷ್ಟಾದ್ರೂ ಉಪಯೋಗ ಆಗಲಿ, ಹಾಳು ಮಾಡುದು ಯಾಕಪ್ಪ? ದೇವರೇ, ಇವನೇ ಏಡಿ ಇಲ್ಲಿ ಕೇಳು. ಮಾಂಸ ಪಂಚಕರಿಗೆ ಆಗುವುದಿಲ್ಲ ಅದು. ಅಲ್ಲ, ನಿನಗೆ ಎಂತದ್ದು ಆದೀತು ಅಂತ ನೀನು ಭಾವಿಸಬಹುದು. ನಮ್ಮ ಜಾತಿಯ ಸೂತ ಅಲ್ಲ, ಎಂತದ್ದು ಆದೀತು ನೀನು ಭಾವಿಸಿದ್ದು ಅದು ಎಂತದ್ದು ಅಲ್ಲ. ಇಂಥದ್ದು ಎಂಬ ನಿರ್ಣಯಕ್ಕೆ ಒಳಪಟ್ಟದ್ದು. ನಾನು ಹೇಳಬೇಕು, ಒಂದು ರೀತಿ ಬೆಂಕಿ ಮುಟ್ಟಿದ ಹಾಗಾಗ್ತದೆ. ಬೆಂಕಿ ಅವಶ್ಯ ಹೌದಾಗಿ ತೀರಾ ಅತಿಯಾಗಿ ಅದನ್ನು ಮುಟ್ಟುವುದಕ್ಕೆ ಕೊಟ್ಟರೆ ಕೆಟ್ಟು ಹೋಗ್ತದೆ ಎನ್ನುವುದು ಒಂದು ಸತ್ಯ. ಅದನ್ನು ನೀವು ಒಪ್ಪಿಕೊಳ್ಳಬೇಕಾಗ್ತದೆ. ಪರನಾರಿಯರ ಮೇಲೆ ಮನಸ್ಸು ಮಾಡಿ ಅವಳನ್ನು ಪಡೆಯಲಿಚ್ಛಿಸಿ ಪಡೆದವನಿಗೆ ಆಗಬಹುದಾದ ನಷ್ಟಗಳೇನು ಅನ್ನುವುದನ್ನು ನೀನು ಯೋಚನೆ ಮಾಡಬೇಕಾಗ್ತದೆ. ಏನು ನಷ್ಟಗಳು ದೇವ್ರೇ? ಅದಕ್ಕೆ ಹೇಳಿದಕ್ಕೆ ಸ್ವಲ್ಪ ಒಳ್ಳೆಯದು ಕಲಿ, ಒಳ್ಳೆಯದು ಓದು, ಒಳ್ಳೆಯದು ಕೇಳು ಅಂತ ನೀನು ಕಲಿಯುವುದೆಲ್ಲ ಬೇಡದ್ದೇ. ಪರನಾರಿ ಅಂತ ನೀನು ಹೇಳ್ತಿ. ಎಷ್ಟು? 5 ಜನ? ಎಷ್ಟು? ಹೌದೌದು, 5 ಜನ. ಹೌದು. ಈಗ ಪರನಾರಿ ಅಂತ ಹೇಳಿದ್ರೆ ನಿನಗೆ ವಿಳಾಸ ಗೊತ್ತಿರಬಾರ್ದು. 5 ಜನ ಗಂಡಂದಿರು ಅಂತ ನೀನು ಹೇಳ್ತಿ, ಪರನಾರಿ ಆಗುದು ಹೇಗೆ? 5 ಜನ ಗಂಡಂದಿರ ಹೆಂಡತಿ ಅಂತ ಹೇಳು. ಹೌದಪ್ಪ, ನಾನು ಏನು ಹೇಳಿದ್ದು? ಯಾವನೋ ಒಬ್ಬ ಗಂಡಿಗೆ ಇನ್ನೊಬ್ಬನಾದ ಗಂಡಿಗೆ ಅವಳು ಪರನಾರಿ, ಪರಸ್ವಾಮ್ಯಕ್ಕೆ ಒಳಗಾದ, ಇನ್ನೊಬ್ಬರ ಹೆಂಡತಿ ಪರರ ಸ್ವಾಮ್ಯಕ್ಕೆ ಒಳಗಾದವಳು. ಅವಳ ಮೇಲೆ ಅಧಿಕಾರ ಅವರಿಗೆ ಇದೆ ಎನ್ನುವುದನ್ನು ಮುಟ್ಟಬಾರದು. ಮುಟ್ಟಿದೇನಾಗ್ತದೆ? ಭಾಗ್ಯ ಹೋಗ್ತದೆ, ಕೀರ್ತಿ ಹೋಗ್ತದೆ. ಲಕ್ಷ್ಮಿ ಎನ್ನುವುದಕ್ಕೆ ಬಹಳ ಅರ್ಥ ಉಂಟು. ಭುಜಲಕ್ಷ್ಮಿ ಹೌದು, ಕೀರ್ತಿ ಲಕ್ಷ್ಮಿ ಹೌದು, ಭಾಗ್ಯಲಕ್ಷ್ಮಿ ಹೌದು, ಹೀಗೆ 1000 ಉಂಟು ತಮ್ಮ. ನೀನೀಗ ಮತ್ಸ್ಯ ಕುಲದ ಕೀರ್ತಿಲತೆಯನ್ನೇ ಮುಟ್ಟಿಸುವುದಕ್ಕೆ ಬಂದ ಹಾಗೆ. ಜ್ವರ ಇಳಿಸುವುದು ಹೇಗೆ? ಇಳಿಸುವುದು ಹೇಗೆ? ಜ್ವರ ಇಳಿಸಿದ್ರೆ ದೊಡ್ಡ ಕೊಳ ಉಂಟು, ತಣ್ಣೀರಲ್ಲಿ 3 ದಿವಸ ಮುಳುಗು ಹೋಗು. ಅದು ಮೈಯ ಬಿಸಿ ಕಡಿಮೆ ಆದೀತು, ಮೈ ಬಿಸಿ ಕಡಿಮೆ ಆದೀತು. ನೀನು ಸಂಸಾರಸ್ಥೆ,
ನೀನು ಸಂಸಾರಸ್ಥೆ. ನೀನು ನೋಡು, ನಾನು ಆಡುವಾಗ ಅವಾಚ್ಯ ಎಲ್ಲ ಆಡಿದ್ದಲ್ಲ. ನೀನು ಸಂಸಾರಸ್ಥೆ, ನೀನು ಹೆತ್ತಾಕೆ, ನಿನಗೂ ಹೇಳ್ಬೇಕ ಒಳಗಿನ ಬಿಸಿ ಬೇರೆ ಹೊರಗಿನ ಬಿಸಿ ಬೇರೆ. ಅಲ್ಲ, ನನಗೆ ಒಳಗಿನ ಬಿಸಿ ಬೇರೆ ಹೊರಗಿನ ಬಿಸಿ ಬೇರೆ ನೀನು ನನ್ನ ಅಕ್ಕ ಸಲುಗೆ. ಆದ್ರೆ ಒಂದುಂಟು ತಮ್ಮ, ನಿನಗೊಂದು ವಿಷಯ ಹೇಳ. ನನಗೆ ಇರುವ ನೀನು ಹೇಳಿದ್ದು ಒಳ್ಳೇದಾಯ್ತು. ನಿನಗೆ ಒಳಗಿನ ಬಿಸಿ ಗೊತ್ತಿಲ್ವೋ ಹೊರಗಿನ ಬಿಸಿ ಗೊತ್ತಿಲ್ವಾ? ನನ್ನ ಒಳಗಿನ ಬಿಸಿ ಹೊರಗಿನ ಬಿಸಿ ಎನ್ನುವುದರಿಂದ ನನಗೆ 3 ಜನ ಮಕ್ಕಳುಂಟು ಆಗಿದೆ. ಅದರ ಅನುಭವವಾಗಿದೆ. ನೀನು ಸರಿಯಾದಂತ ರೀತಿಯಲ್ಲಿ ನಿನ್ನ ಜೀವನಕ್ಕೊಂದು ವ್ಯವಸ್ಥೆ ಆಗುತ್ತಿದ್ದರೆ ನಿನಗೆ ಅನುಭವ ಆಗುತ್ತಿತ್ತು. ಈಗ ನಿನಗೆ ಹೆಣ್ಣುಮಗಳು ಅಂತಲ್ವಾ, ಅಲ್ಲಿ ನೋಡಬೇಡ. ನಿನಗೆ ಈಗ ಆ ತಾಪ ಉಂಟು ಅಂತಾರೆ, ಅದನ್ನು ತಣಿಸುವುದಕ್ಕೆ ಬೇಕಾಗಿ ಒಬ್ಬಳಲ್ಲ, ಇಬ್ಬಳಲ್ಲ, 3 ಅಲ್ಲ, 100 ಮಂದಿ ಚಂದದ ಹುಡುಗಿಯರನ್ನು ತಂದು ಒಳ್ಳೆ ಮಂಟಪದಲ್ಲಿ ನಿನಗೆ ಮದುವೆ ಮಾಡಿಸ್ತೇನೆ. ಸಂಸಾರಸ್ಥನಾಗಿ ಬೇಕಾದ ಹಾಗೆ ಬದುಕು. ಹೆಣ್ಣು ಸುಕೋಮಲ ಮನಸ್ಸಿನವಳು ಅಂತ ನಾನು ಕೇಳಿದ್ದು. ಹೌದು. ನೀನು ಮಾತ್ರ ನನ್ನ ಬಗ್ಗೆ ಕಠಿಣ ಮನಸ್ಸುಗಳೇ ಆಗಿ ಹೋದೆ. ಕಠಿಣ ಮನಸ್ಸು ಆಗುವ ನಷ್ಟವನ್ನು ಎಣಿಸಿ ಆಡಿದ್ದು ನಾನು. ಲಾಭ ನಷ್ಟ ಅಂತ ನೀನು ಹೇಳಬೇಕಿದ್ರೆ ನಾನೊಂದು ವ್ಯವಹಾರಕ್ಕೆ ಹೊರಡಬೇಡ. ಹೇಳು, ನಾನು ವ್ಯವಹಾರಕ್ಕೆ ಹೊರಟದ್ದು. ನೀನು ವ್ಯವಹಾರಕ್ಕೆ ಹೊರಡುವುದಲ್ಲ, ಯಾವುದಕ್ಕೂ ಹೊರಟರು ನಷ್ಟವೇ ಇದು. ನೀನು ಅದಕ್ಕೆ ಅಷ್ಟೊಂದು ಸಿಟ್ಟು ಮಾಡುವುದು ಯಾಕೆ? ಸಿಟ್ಟು ಮಾಡದೆ ಮತ್ತೆ ಈಗೇನು ಕೈ ಹಿಡಿದು ಕರ್ಕೊಂಡು ಬಾ ಅಂತ ನಾನು ಹೇಳಿದನು ಅಲ್ಲ. ಏನು ಅವಳನ್ನು ನಾನು ಹೊಂದಬೇಕು ಅಂತ ಆಸೆ ಪಟ್ಟಿದ್ದೇನೆ ಅಂತ ನಿನ್ನ ಮುಂದೆ ಅರಿಕೆ ಮಾಡಿಕೊಂಡೆ. ಅದಕ್ಕೆ ಒಲ್ಲದವಳು, ಅದಕ್ಕೆ ಒತ್ತಾಯ ಮಾಡಕೂಡದು. ಅದಕ್ಕೆ ಸರಿಯಾಗಿ ನೀನು ಪರ್ಯಾಯವನ್ನು ಹೇಳಿದೆ. ಆ ಬಿಸಿ ಕಡಿಮೆ ಆಗಬೇಕು, ಹೆಣ್ಣಿನ ಕುರಿತಾದ ನನ್ನ ಆಲೋಚನೆ, ನನ್ನ ಆಕರ್ಷಣೆ ಕಡಿಮೆ ಆಗಬೇಕು ಅಂತ ಆದ್ರೆ ಮದುವೆ ಆಗುವುದೊಂದು ದಾರಿ ಒಪ್ಪಿದೆ ನಾನು, ಅಲ್ವಾ? ಇಲ್ಲ ಅಂತ ಹೇಳುವುದಿಲ್ಲ. ಯಾಕಂದ್ರೆ ಹದಗೆಟ್ಟ ಯುವಸ್ತೋಮವನ್ನು ಸರಿ ಮಾಡುವುದಕ್ಕೆ ಮದುವೆ ಇರುವುದು. ಹದಿಹರೆಯದ ಹೆಣ್ಣು ಮಕ್ಕಳು ಹದ್ದು ಮೀರಿದ ಹಾದಿಯಲ್ಲಿ ಹೋಗಕೂಡದು ಎನ್ನುವುದಕ್ಕಾಗಿಯೇ ಕನ್ಯೆಯ ಪರಿಶೀಲನೆ, ವರನ ಪರಿಶೀಲನೆ, ಪರಸ್ಪರ ಮದುವೆ ಎಲ್ಲ ಗೊತ್ತುಂಟು, ಆಚರಣೆ ಮತ್ತೆ ಇಲ್ಲ. ಅಯ್ಯೋ, ನನಗೇನು ಗೊತ್ತಿಲ್ಲ ಅದು. ಏನು, ನಾನು ಮಾತ್ರ ದೇಶದವನು ಅಲ್ಲ, ಮಾತಿಗೆ ಹೇಳಿದ್ದು ಅಲ್ಲ. ನೀನು ಹಾಗೆ ಹೇಳ್ಬೇಡ. ಮಾತ್ರ ದೇಶದಲ್ಲಿ ಅಲ್ಲ, ನೀನು ಇವತ್ತೀಗ ಮಾತ್ರ ದೇಶದ ಅಂತ ಹೇಳಿ ನಾಳೆ ಮಾತ್ರದವರು ಹೇಳ್ತಾರೆ ನಾವೇನು ಕೀಚಕನ ಸಂತಾನದವರು ಅಂತ ಹೇಳಿದ್ದು. ತಿರುಗಿಸಿ ಹೇಳುದ ನನಗೆ? ಇಲ್ಲಿಯವರೆಗೆ ಕೀಚಕನ ಬಗ್ಗೆ ಕಳಂಕದ ಬೊಟ್ಟುಂಟು ಅಲ್ಲ, ಇನ್ನು ಬರಬಾರದು ಅಂತ ಹೇಳಿದ್ದು. ಸುದೇಶ್ನಾ ದೇವಿಯ ತಾಯಿತನದ ವಾತ್ಸಲ್ಯದ ಅನುಪಮವಾದ ಆರೈಕೆಯ ವಿಶಾಲವಾದ ಸೆರಗಿನ ಕೆಳಗೆ ನುಣುಪುಳ್ಳ ಮೈ ಒಡ್ಡಿದ್ದ ಕೀಚಕ ಸುಖವಾಗಿದ್ದಾನಂತಲ್ಲ ಪ್ರಚಾರ. ನೀ ಸುಖವಾಗಿ ಬದುಕಿದ್ದ ಅನ್ನೋದಕ್ಕೆ ನನ್ನ ಸುಖದ ಮಡಕೆಗೆ ಕಲ್ಲು ಹಾಕಿದೆ. ಮದುವೆ ಮಾಡ್ತೀಯಲ್ಲ? ಮದುವೆ ಮಾಡ್ತೇನೆ. ನನಗೆ ಈಗ ವಯಸ್ಸಿನ ಮದುವೆ ಮಾಡ್ತೀಯಲ್ಲ? ನಿನಗೆ ಈ ಊರಿನಲ್ಲಿ ಉಂಟು ಹೇಳು, ಅಲ್ಲವಾದ ನೀನು ತಿರುಗಾಟ ಮಾಡಿ ಸರ್ವಗುಣ ಸಂಪನ್ನಯರಾದಂತ ಕನ್ಯೆಯರು ನನಗೆ ಸಾಲುಗಟ್ಟಿ ನನ್ನನ್ನು ಆಯ್ಕೆ ಮಾಡುವ ಸ್ಥಿತಿಯನ್ನು ನಿರ್ಮಾಣ ಮಾಡ್ತೀಯಲ್ಲ? ಕನ್ಯೆಯನ್ನು ಇರ್ಲಿ, ಈಗ ಮದುವೆ ಮಾಡುವಾಗ ಜೀವಂತ ವ್ಯಕ್ತಿಯೊಟ್ಟಿಗೆ ಮಾಡುವುದಾ ಅಲ್ಲ ಜೀವ ಇಲ್ಲದ ಶರೀರದೊಟ್ಟಿಗೆ ಮದುವೆ? ಹೆಣಕ್ಕೆ ಮದುವೆ ಅಂತದಕ್ಕೆ? ಅಯ್ಯೋ, ನಾನು ಹೆಣವೇ. ಅದು ಹೇಗೆ? ನಾನು ನಡೆದಾಡುವ ಹೆಣ. ನನ್ನ ಚೈತನ್ಯ ಹುಡುಗಿ ನನ್ನ ಒಳಗಿರಬಹುದಾದ ಕ್ರಿಯಾಶಕ್ತಿ ಎನ್ನುವುದು ನಾಶವಾಗಿ ಒಂದು ರಾತ್ರಿ ಒಂದು ಬೆಳಗಾಯಿತು. ಮಧ್ಯಾಹ್ನ ಆದ್ರೆ ಮಧ್ಯಾಹ್ನ ಆಯಿತು. ಇನ್ನು ರಾತ್ರಿಯಿಂದ ನಾನು ಜೀವಿಸಿಲ್ಲ. ಚೈತನ್ಯ ಹೋಯ್ತಾ? ಚೈತನ್ಯ ಅಲ್ಲ, ನಾನೀಗ ಜೀವಚ್ಛವ, ನಡೆದಾಡುವ ಶವ ಮಾತ್ರ. ಅಕ್ಕ, ನಾಳೆ ನನ್ನನ್ನು ಜೀವಂತವಾಗಿ ನೀನು ನೋಡಬೇಕು ಅಂತಾದ್ರೆ ನಿನ್ನ ಸೇವಕಿಯರ ಗಗನದಲ್ಲಿ ಅತಿ ರೂಪ ಲಾವಣ್ಯಗಳಿಗೆ ಒಡತಿಯಾದ ವಿಶೇಷವಾದಂತಹ ಲಾವಣ್ಯ ಇದ್ದು ಆರೈಕೆಗೆ ಜನ ಇಲ್ಲದೆ ಒಂದು ತರಹದ ಅನಾಥ ಪ್ರಜ್ಞೆಯಿಂದ ಬಳಲುತ್ತಿರುವ ಅವಳನ್ನು ಉದ್ಧಾರ ಮಾಡುವುದಕ್ಕಾಗಿ ನನ್ನ ಕಕ್ಷೆಗೆ ಸಮರ್ಪಿಸಿದರೆ ಕೀಚಕನ ಕಳೆದು ಹೋದ ಜೀವ ಎನ್ನುವುದು ಮರಳಿ ಬರ್ತದೆ, ಇಲ್ಲದ್ರೆ ಸಾಯುವುದೇ ನಾನು.
ಎಂಥದ್ದು? ಇಲ್ಲದಿದ್ರೆ ಸಾಯುವುದೇ. ಸಾಯುವುದೇ. ನಿನಗೆ ಚೈತನ್ಯ ಹೋಗಿದೆ ಅಲ್ವಾ? ಹುಡುಕಿದೆ. ನೀನು ಒಳ್ಳೆ ಗುರುಬಲ ಕಡಿಮೆ ಇದ್ದವರಾಗೆ, ಶನಿ ದೃಷ್ಟಿ ಇದ್ದವರಾಗೆ ಮಾತಾಡಬೇಡ. ಶನಿ ದೃಷ್ಟಿ ಅಲ್ಲ, ಶನಿ ನನಗೆ ಹಿಡಿದಿದೆ. ನೀನು ಯಾಕೆ ಶನಿಯನ್ನು ತಂದು ಸಾಕಿದ್ದು? ಆ, ನೀನು ಯಾಕೆ ಬರುವಾಗ ಬಾಗಿಲು ಹಾಕ್ಲಿಲ್ಲ? ಅವಳನ್ನು ನೋಡುವಾಗಿನ ಸ್ಥಿತಿ ಯಾಕೆ ನಿರ್ಮಾಣ ಮಾಡಿ? ನಿನ್ನ ಮಾತನ್ನು ಕೇಳಿದ್ರೆ ಹೇಗಾಗ್ತದೆ ಗೊತ್ತುಂಟಾ? ಈಗ ಈ ಮತ್ಸ್ಯ ಕುಲಕ್ಕೆ ಒಂದು ಶನಿ ಆವರಿಸಿದ ಸ್ಥಿತಿಯಲ್ಲಿ ಈ ಯಾವ ಕಾರಣಕ್ಕೂ ಹೆದರಬೇಡ. ಯಮನನ್ನು ನಾನೇ ಕರೆಸಿಯೇನು ಶನಿಯನಿಂದ. ಪಾಪಿ ಪಾಪಿ, ನಿನ್ನ ಕರ್ಮವೇ. ಏನು ಮಾಡ್ತೀಯೋ ನೀನು? ತಮ್ಮ ಮಂದಿರಕ್ಕೆ ನೀನು ಬದುಕುವುದಿಲ್ಲ. ತಪ್ಪೋಲದ ಬಾಧೆಗೆ ಸರ್ವರಿ ಉಮ್ಮಳ ಪೂಜೆ ಹೀಗೆ. ತಮ್ಮ ತಮ್ಮ, ಇಲ್ಲಿಂದಲೇ ದುಮುಕುಲ ಅಲ್ಲ. ನಾನು ಯಾಕೆ ಹೇಳಿದ್ದೆ ಅಂತ ಗೊತ್ತುಂಟ ನಿನಗೆ? ನಮ್ಮ ಮತ್ಸ್ಯನಗರಕ್ಕೆ ಸರ್ವತೋಭದ್ರವಾದಂಥ ರಕ್ಷಣೆಯನ್ನು ಕೊಟ್ಟವ ನೀನು. ಅವಳ ವಿಷಯಕ್ಕೆ ನೀನು ಕೈ ಹಾಕಿದೆ ಅಂತಾದರೆ ಬಲಾಢ್ಯರಾದಂಥ ಅವಳ ಗಂಧರ್ವ ಪತಿಯ ರೈವರು ಏನನ್ನು ಮಾಡಬಹುದು ಎನ್ನುವಂಥ ಎಚ್ಚರಿಕೆಯ ಮಾತು ಅವಳಿಂದಲೂ ಬಂದ ಕಾರಣ ಅದೃಶ್ಯವಾಗಿದ್ದಂಥ ಅವರು ನಿನಗೆ ಗಾತಿ ಉಂಟು ಮಾಡಿದರೆ ಅಂತಾದರೆ ಆಗಬಹುದಾದ ನಷ್ಟ ನಮಗೆ ಎಂಬ ಭಾವದಿಂದ ಬೇಡ ತಮ್ಮ. ಒಂದು ವೇಳೆ ನಷ್ಟ ಆದರೂ ನನಗೆ ಒಂದು ಖ್ಯಾತಿ ಬರಲಿ, ಹೇಗೆ? ಮರಣೋತ್ತರವಾದ ಪ್ರಸಿದ್ಧಿ ಬರಲಿ. ಹೇಗೆ? ಅನುಪಮ ಸುಂದರಿಯಾದ ಆ ಹೆಣ್ಣನ್ನು ಹೊಂದಿಸತ್ತ ಅಂತ ನನಗೊಂದು ಮರಣೋತ್ತರ ಪ್ರಸಿದ್ಧಿ. ಸಾಯುತ್ತಿದ್ರು ಅವಳನ್ನು ಹೊಂದದೆ ನಾನು ಸಾಯುವುದಿಲ್ಲ. ಅವಳನ್ನು ಹೊಂದಿ ಸತ್ತರೆ ನನಗೆ ತೃಪ್ತಿ ಉಂಟು ಅಂತ. ಅವಳನ್ನು ಕೂಡದೆ ಅವಳ ಜೊತೆಗೆ ಸೇರದೆ ನಿನ್ನ ಕಾಲ ಬುಡದಲ್ಲೇ ಕೀಚಕನು ಬಿದ್ದು ಸಾಯುತ್ತಿದ್ದಾನೆ. ಮಗು, ದೊಡ್ಡವರೆಲ್ಲ ಒಂದು ಮಾತು ಹೇಳಿದ್ದಾರೆ. ಹೇಗೆ? ಇದು ಕೆಲವು ಮಾತು ಎಲ್ಲ ಸಮಯದಲ್ಲಿ ಹೇಳಬಾರದು. ಹೇಳಿದ್ರೆ ಅಷ್ಟು ದೇವತೆಗಳಿರ್ತಾರೋ ತಥಾಸ್ತು ಅಂತ ಹೇಳಿಬಿಡ್ತಾರೆ ಅಂತ. ಒಂದು ಕೆಲಸ, ಈಗ ಅವಳನ್ನು ನಾನು ಮುಟ್ಟಿದ್ರೆ ಸಾಯ್ತೇನೆ, ನಾನು ಹೇಳ್ತೇನೆ. ಸತ್ರು ಅಡ್ಡಿಲ್ಲ. ವಾಸ್ತು ದೇವತೆಗಳೇ ಸುಮ್ಮನಿರಿ. ಅಕ್ಕ ಮಾತಾಡ್ತಾ ಇದ್ದಾಳೆ, ಮಾತಾಡಿ. ಈಗ ಒಟ್ಟು ನನ್ನ ಕೊರಳು ಹಿಂಡಿದೆ ನೀನು. ನನಗೆ ಒಂದು ಉಸಿರಾಡ ಆಗದ ಹಾಗೆ ಅವಳನ್ನು ಹೋಲಿಸಿ ನನಗೆ ಕೊಡಿಸ್ತಿ. ನನಗೆ ಗೊತ್ತುಂಟು ನೀನು ಅವಳನ್ನು ಓಲೈಸಿ ನನ್ನ ಬಳಿಗೆ ಬೇಡ ಬೇಡ. ನೀನು ಇಷ್ಟು ದಿನ ಕುತ್ತಿಗೀಸಿಕೊಂಡು ಬೇಡ. ಈಗ ನಾಳೆಗೆ ಮೊದಲೇ ನೀನು ಕರೆಸ್ತಿ. ನನಗೆ ಗೊತ್ತುಂಟು ನನ್ನ ವಿರಹಾಗ್ನಿಯನ್ನು ನೀನು ತಣಿಸ್. ನಿನ್ನ ಈ ಸುಮ್ಮನೆ ಕೂತ್ಕೊಳ್ಳ ನೀನು. ನಾನೇನೋ ಮಾಡ್ತೇನೆ ಅಂತ ನೀನು ಹೇಳಲಿಕ್ಕಿರುದ? ಅದು ನನ್ನ ನಿರ್ಣಯ ಹೌದಲ್ವ? ಬೇಡದನ್ನು ಯೋಚಿಸ್ತಾನೆ ಬೇರೆ, ಅದು ಬೇಕು ಅನ್ನೋದು. ಈಗ ನೀನು ಕಳಿಸ್ತಿ, ಈಗ ನೀನು ಕಳಿಸಿ 4 ಸಲ ಒತ್ತಾಯ ಮಾಡಿ ಇವಳ ಕೊರಳು ಹಿಡಿದ ಆಯ್ತಮ್ಮ ಹೋಗಿ. ಇಲ್ಲ, ನಾಳೆ ಆದರೂ ಆ ಕೆಲಸ ಆದಿತ್ತು, ಇವತ್ತಿಗೆ ಬೇಡ. ಏನು ಮಾಡಲಿ ಹೇಳು? ನಿನ್ನನ್ನು ತಮ್ಮ ಅಂತ ತಲೆಯಲ್ಲಿ ಹೊತ್ತಾಗಿದೆ. ರಕ್ಷಣೆ ಎಲ್ಲ ನಿನ್ನಿಂದಲೇ ನಮಗೆ ಬೇಕು. ನಿನಗೆ ಒದಗಿ ಬರುವುದಾದ ಅಪಾಯವನ್ನು ಲಕ್ಷಿಸಿ ಹೇಳಿದ್ರು ಕೂಡ ಅದೆಲ್ಲ ಏನಿಲ್ಲ, ನಾನು ಅವಳಿಲ್ಲ ಇದ್ರಿಲ್ಲ ಅಂತ ಹೇಳಿ ನಾ ಸಾಯ್ತೇನೆ ಅಂತ ಒಂದು ಹೆದರಿಸಿ ಕೊಟ್ಟಿರ್ಬೇಕು. ಕೀಚಕನ ಮದುವೆಯನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ. ಅಲ್ಲಿಯವರೆಗೆ ಈಗ ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಅಂತ ಆದ್ರೆ ಮತ್ತೆ ನಾಳೆ ಎಂತದ್ದು ಅಂತ ಘೋಷಿಸುವುದು ಅದಕ್ಕಿಂತ ಮುಂದಿನದ್ದು ಅಲ್ಲ. ನಾನು ಹೇಳುದು ಅದನ್ನೀಗ ತಾತ್ಕಾಲಿಕ. ಅಲ್ಲಿಯವರೆಗೆ ಅವನಿಗೆ ಮದುವೆಗೆ ಸರಿಯಾದದ್ದು ಯಾವುದು ಅಂತ ಕೇಳಿದ್ರೆ ಅಯ್ಯೋ, ನಾನು ಅದನ್ನಲ್ಲೂ ಹೇಳುದು. ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಅಂತ ಒಂದು ಕರಪತ್ರ ಹಂಚಿದ್ರು ನಾಳೆ, ಅದಕ್ಕೆ ಅವರು ಬೇರೆ ಹೇಳಿ ಮತ್ತೆ ನಾನು ಬರೆಸಬೇಕಾಗ್ತದೆ. ಈ ವಿಷಯ ಕೈ ಹಾಕಿ ಅವನ ಉತ್ತರ ಕ್ರಿಯೆ ಮಾಡಲಾಗ್ತದೆ ಅಂತ ಬರೆಸಿದ್ರೆ ನಾನೆಂತ ಮಾಡಬೇಕು? ಅದಕ್ಕೆ ಹೆಸರು ಪೂರ್ವ ಕ್ರಿಯೆ ಅಂತ ಅಲ್ಲಲ್ಲ. ನಾ ಮೊದಲೇ ಹೇಳಿದ್ದೇನೆ, ಉತ್ತರದಲ್ಲಿ ಆ ಕ್ರಿಯೆ ಆದರೂ ವರ್ತಮಾನದಲ್ಲಿ ಈ ಪ್ರಕ್ರಿಯೆ ನಿನ್ನ ಪೂರ್ವದ ಯೋಚನೆ ಸರಿ ಇಲ್ಲ ಅಂತ ಹೇಳಿದ್ರೆ ಕೇಳುವುದಿಲ್ಲ. ಹೋಗಲೇಬೇಕು, ಆಗಲೇಬೇಕು, ಇಲ್ಲದ್ರೆ ಹೀಗೆ ಅಂತ ನೀನು ಯುವಶನಾಗಿ ಮಾತಾಡಲಿಕ್ಕೆ. ಉತ್ತರೀಯ ಹೌದಲ್ಲ, ಇದನ್ನು ಕಂಠಕ್ಕೆ ಒತ್ತಿ ಬಿಗಿದಿದ್ದೇನೆ. ಈಗ ನಿಲ್ಲು. ನನ್ನ ಕರ್ಮ ಸರಿ. ಪರೇಚ್ಛಾ ಪ್ರಾರಬ್ಧ. ಕೀಚಕನೆಂಬ ತಮ್ಮನ ಪರೇಚ್ಛಾ ಪ್ರಾರಬ್ಧ ಅಕ್ಕನಿಗೆ ಅಂಟಿತು. ನಾಳೆ 300 ಮಂದಿ ಶ್ರೋತ್ರಿಯರನ್ನು ಕರೆದು ಪ್ರಾಶ್ಚಿತ ನಾನು ಮಾಡಿಸ್ತೇನೆ. ಒಮ್ಮೆ ಕೊಡಿಸು. ಈಗ ನಿನಗೆ ವೈದಿಕರನ್ನೆಲ್ಲ ಬರ ಹೇಳುವಷ್ಟೆಲ್ಲ ಆಸ್ತಿಕ ಶ್ರದ್ಧೆ ಉಂಟಾ? ಇಲ್ಲ, ಆದ್ರೂ ನಿನ್ನ ಪ್ರಾಯಶ್ಚಿತ್ತ ಹೋಮ ಮಾಡಿ ದಾನ ಕೊಡುವಷ್ಟೆಲ್ಲ ಮನಸ್ಸುಂಟು. ಈಗ ಅಂತ ಕೆಲಸ ಮಾಡುವವರಿಗೆಲ್ಲ ನಿನ್ನ ಕೆಲಸ ಆಗ್ತದೆ ಅಂತ ನೀ ಎಷ್ಟನ್ನು ಮಾಡಲ್ಲಪ್ಪ. ಅಂತ ಕೆಲಸ ಇರುವವರೆಲ್ಲ ಶ್ರದ್ಧೆ ಇದ್ದೇ ಮಾಡಿಸುದು. ಇನ್ನು ಮಾತಾಡಬೇಡ. ಊರವರು ಬೈತಾರಂತೇಳಿ ಮಾಡಿಸುದು. ಆಯ್ತು, ಒಮ್ಮೆ ಹೋಗಿಲ್ಲಿಂದ. ಇದು ನೀನು ಹೋಗು. ಏನಾದ್ರೂ ಒಂದು ಕಾರಣ ಹುಡುಕಿ. ಅದು ನಿನಗೆಲ್ಲ ಬೇಡ. ಏನಾದ್ರೂ ಒಂದು ಕಾರಣ ಹುಡುಕಿ ನಾಳೆ ನಿನ್ನ ಮನೆಗೆ ಅವಳನ್ನು ಕಳಿಸಿ. ಅಕ್ಕ ನೀನು ಅಕ್ಕ ಅಲ್ಲ, ನನ್ನ ಪಾಲಿನ ಭಾಗ್ಯದಾತೆ. ಜಯ 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 ಸುದೇಶ್ನ ದೇವಿಯವರಿಗೆ ಜಯ 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 ಜಯ. ಒಮ್ಮೆ ಹೋಗು ಇಲ್ಲಿಂದ. ತಲೆ ಬಿಸಿ